ಹಾಯ್ ಫ್ರೆಂಡ್ಸ್, ಎಲ್ರಿಗೂ ನಮಸ್ಕಾರ. ಜ್ಞಾನಗಂಗೋತ್ರಿ ಸಂಸ್ಥೆಯ ಇನ್ಕ್ವೆಸ್ಟ್ ಪ್ರಚಲಿತ ಘಟನೆಗಳ ಸರಣಿಗೆ ತಮ್ಮೆಲ್ಲರಿಗೂ ಮತ್ತೊಮ್ಮೆ ಸ್ವಾಗತ. ಇವತ್ತು ನಾವು ಸಂಚಿಕೆ ಸಂಖ್ಯೆ 1025 ಡಿಸ್ಕಸ್ ಮಾಡ್ತಾ ಇದ್ದೇವೆ. ದಿನಾಂಕ 7 ಮತ್ತು 8ನೇ ಜನವರಿ 2026. ಇವತ್ತಿನ ಅಪ್ಡೇಟ್ಸನ್ನು ತಿಳಿಯೋ ಮುನ್ನ ಕಳೆದ ಸಂಚಿಕೆ 2 ಪ್ರಶ್ನೆಗಳ ಸರಿ ಉತ್ತರಗಳು, ಪ್ರಶ್ನೆ ಸಂಖ್ಯೆ 1ಕ್ಕೆ ಆಪ್ಷನ್ ಎ ಮತ್ತು ಪ್ರಶ್ನೆ ಸಂಖ್ಯೆ 2ಕ್ಕೆ ಆಪ್ಷನ್ ಡಿ ಸರಿ ಉತ್ತರವಾಗಿರುತ್ತೆ. ಹಾಗಿದ್ರೆ ಇವತ್ತಿನ ಮೊದಲನೇ ಪ್ರಶ್ನೆಗೆ ಬರೋಣ. ಭೂ ಸುರಕ್ಷಾ ಯೋಜನೆಯ ಪ್ರಮುಖ ಗುರಿ ಯಾವುದು? Which of the following is a key aim of the ಭೂ ಸುರಕ್ಷಾ ಪ್ರಾಜೆಕ್ಟ್? ಸೊ ಭೂ ಸುರಕ್ಷಾ ಪ್ರಾಜೆಕ್ಟ್ ಅಂತಕ್ಕಂಥದ್ದು ನಮ್ಮ ಕರ್ನಾಟಕ ರಾಜ್ಯ ಇಂಪ್ಲಿಮೆಂಟ್ ಮಾಡ್ತಾ ಇರ್ತಕ್ಕಂಥ ಒಂದು ಯೋಜನೆ ಆಗಿರುತ್ತೆ. ಸೊ ಈ ಒಂದು ಯೋಜನೆಯ ಮುಖ್ಯ ಉದ್ದೇಶವೇನು ಅನ್ನೋದು ನಮ್ಮ ಪ್ರಶ್ನೆ ಆಗಿರುತ್ತೆ. ಈ ಪ್ರಶ್ನೆಗೆ ಸರಿಯಾದ ಉತ್ತರ ಭೂ ದಾಖಲೆಗಳ ಡಿಜಿಟಲೀಕರಣ ಅಥವಾ ಡಿಜಿಟಲೈಸೇಷನ್ ಆಫ್ ದಿ ಲ್ಯಾಂಡ್ ರೆಕಾರ್ಡ್ಸ್ ಅಂತ ಹೇಳ್ತೇವೆ. ಸೊ ಈ ಒಂದು ಭೂ ದಾಖಲೆಗಳೇನಿದ್ದಾವೆ ಅದನ್ನು ಡಿಜಿಟಲೈಸ್ ಮಾಡ್ತಕ್ಕಂಥ ಉದ್ದೇಶದಿಂದ ಕರ್ನಾಟಕ ರಾಜ್ಯ ಸರ್ಕಾರ ಪ್ರಾರಂಭ ಮಾಡಿರ್ತಕ್ಕಂಥ ಒಂದು ಪ್ರಾಜೆಕ್ಟನ್ನು ನಾವು ಭೂ ಸುರಕ್ಷಾ ಪ್ರಾಜೆಕ್ಟ್ ಅಂತ ಹೇಳ್ತೇವೆ. ಸೊ ಇದು ನಮ್ಮ KEA ಸಿಲೆಬಸ್ನಲ್ಲಿ ಬರ್ತಕ್ಕಂಥ ಸೈನ್ಸ್ ಅಂಡ್ ಟೆಕ್ನಾಲಜಿ ಇನ್ ಎಫೆಕ್ಟಿವ್ ಗವರ್ನೆನ್ಸ್ ಆಫ್ ಕರ್ನಾಟಕ, ಅಂದರೆ ಕರ್ನಾಟಕದಲ್ಲಿ ಸುಸಜ್ಜಿತ ಆಡಳಿತಕ್ಕಾಗಿ ವಿಜ್ಞಾನ ಮತ್ತು ತಂತ್ರಜ್ಞಾನದ ಪಾತ್ರ ಏನಿದೆ, ಸೊ ಆ ಒಂದು ಹೆಡ್ಡಿಂಗಲ್ಲಿ ಈ ಪ್ರಾಜೆಕ್ಟ್ನ ಮಾಹಿತಿಯನ್ನು ನಾವಿಲ್ಲಿ ಡಿಸ್ಕಸ್ ಮಾಡಬೇಕಾಗಿರುತ್ತೆ. ಸೊ ಹಾಗಿದ್ರೆ ಈ ಒಂದು ಭೂ ಸುರಕ್ಷಾ ಯೋಜನೆ ಏನಿದೆ ಇದರಲ್ಲಿ ಬರ್ತಕ್ಕಂಥ ಪ್ರಾವಿಷನ್ಸ್ ಏನು, ಇದರಲ್ಲಿ ಬರ್ತಕ್ಕಂಥ ಬೆನಿಫಿಟ್ಸ್ ಏನು, ಎಲ್ಲವನ್ನ ಕೂಡ ಈ ಒಂದು ಆರ್ಟಿಕಲಲ್ಲಿ ನಾವು ಸಂಪೂರ್ಣವಾಗಿ ಡಿಸ್ಕಸ್ ಮಾಡೋಣ. ಸೊ ಈ ಒಂದು ಪ್ರಾಜೆಕ್ಟನ್ನು ನಾವೇನಂತ ಹೇಳ್ತೀವಿ ಅಂದರೆ ಭೂ ಸುರಕ್ಷಾ ಪ್ರಾಜೆಕ್ಟ್ ಅಂತ ಹೇಳ್ತೇವೆ. ಸೊ ಈ ಒಂದು ಪ್ರಾಜೆಕ್ಟ್ನ ಅಡಿಯಲ್ಲಿ ಟು ಎಕ್ಸ್ಪ್ಯಾಂಡ್ ಡಿಜಿಟಲೈಸೇಷನ್ ಆಫ್ ಲ್ಯಾಂಡ್ ರೆಕಾರ್ಡ್ಸ್, ಅಂದರೆ ಭೂ ದಾಖಲೆಗಳನ್ನು ಡಿಜಿಟಲೀಕರಣ ಮಾಡುವ ಉದ್ದೇಶದಿಂದ ಈಗ ಭೂ ಸುರಕ್ಷಾ ಪ್ರಾಜೆಕ್ಟನ್ನು ಲಾಂಚ್ ಮಾಡಿರ್ತಾರೆ. ಸೊ ಟು ದಿ ಆಫೀಸಸ್ ಆಫ್ ಅಸಿಸ್ಟೆಂಟ್ ಕಮಿಷನರ್ಸ್ ಮತ್ತೆ ಡೆಪ್ಯೂಟಿ ಕಮಿಷನರ್ಸ್, ಅಂದರೆ ಈ ಒಂದು ಪ್ರಾಜೆಕ್ಟನ್ನು ಸಹಾಯಕ ಆಯುಕ್ತರು ಮತ್ತೆ ಜಿಲ್ಲಾಧಿಕಾರಿಗಳ ಕಚೇರಿಗೆ ವಿಸ್ತರಿಸುವ ಭೂ ಸುರಕ್ಷಾ ಯೋಜನೆಯನ್ನ ಚಾಲನೆ ನೀಡಿದ್ದಾರೆ. ಅಂದರೆ ಇದು ಎಕ್ಸ್ಪ್ಯಾನ್ಷನ್ ಆಗಿರುತ್ತೆ. ಸೊ ಈ ಒಂದು ಪ್ರಾಜೆಕ್ಟನ್ನು ಈಗ AC ಮತ್ತೆ DC ಕಚೇರಿಗಳಿಗೆ ಎಕ್ಸ್ಪ್ಯಾಂಡ್ ಮಾಡ್ತಕ್ಕಂಥ ಒಂದು ನಿರ್ಧಾರವನ್ನು ಕರ್ನಾಟಕ ರಾಜ್ಯ ಸರ್ಕಾರ ತೆಗೆದುಕೊಂಡಿರುತ್ತೆ. ಹಾಗಿದ್ರೆ ಈ ಒಂದು ಪ್ರಾಜೆಕ್ಟ್ನ ಏಮ್ ಅಥವಾ ಗುರಿ ಏನು ಅಂತ ನಾವು ನೋಡೋದಾದ್ರೆ ಡಿಜಿಟಲೈಸೇಷನ್ ಆಫ್ ಲ್ಯಾಂಡ್ ರೆಕಾರ್ಡ್ಸ್. ಸೊ ಇದು ಫಸ್ಟ್ ಅಂಡ್ ಫಾರ್ಮೋಸ್ಟ್ ಏಮ್ ಆಗಿರುತ್ತೆ. ಭೂ ದಾಖಲೆಗಳನ್ನು ಡಿಜಿಟಲೀಕರಣಗೊಳಿಸ್ತಕ್ಕಂಥದ್ದು. ಪ್ರೊಟೆಕ್ಷನ್ ಆ್ಯಂಡ್ ಪ್ರಿಸರ್ವೇಷನ್ ಆಫ್ ರೆವಿನ್ಯೂ ಡಾಕ್ಯುಮೆಂಟ್ಸ್, ಅಂದರೆ ಕಂದಾಯ ದಾಖಲೆಗಳನ್ನು ರಕ್ಷಣೆ ಮತ್ತು ಸಂರಕ್ಷಣೆ ಮಾಡ್ತಕ್ಕಂಥದ್ದು ಎರಡನೇ ಗುರಿಯಾಗಿರುತ್ತೆ. ಟ್ರಾನ್ಸ್ಪರೆನ್ಸಿ ಇನ್ ಲ್ಯಾಂಡ್ ಅಡ್ಮಿನಿಸ್ಟ್ರೇಷನ್, ಅಂದರೆ ಭೂಮಿಗೆ ಸಂಬಂಧಪಟ್ಟಂತೆ ಒಂದು ವಹಿವಾಟುಗಳೇನಿರುತ್ತೆ ಅದರಲ್ಲಿ ಪಾರದರ್ಶಕತೆಯನ್ನು ಸಾಧಿಸ್ತಕ್ಕಂಥದ್ದು ಮೂರನೇ ಗುರಿ ಆಗಿರುತ್ತೆ. ಹಾಗಿದ್ರೆ ಈ ಒಂದು ಪ್ರಾಜೆಕ್ಟ್ನ ಕವರೇಜ್ ಅಥವಾ ವ್ಯಾಪ್ತಿ ಎಷ್ಟಿರುತ್ತೆ ಅಂತ ನಾವಿಲ್ಲಿ ನೋಡೋದಾದ್ರೆ ಓಲ್ಡ್ ಅಂಡ್ ನ್ಯೂ ಲ್ಯಾಂಡ್ ರೆಕಾರ್ಡ್ಸ್, ಅಂದರೆ ಹಳೆಯ ಮತ್ತೆ ಹೊಸ ಭೂ ದಾಖಲೆಗಳನ್ನು ಡಿಜಿಟಲೈಸ್ ಮಾಡ್ತಕ್ಕಂಥದ್ದು. ರೆವಿನ್ಯೂ ಫೈಲ್ಸ್, ರಿಜಿಸ್ಟರ್ಸ್, ಮ್ಯಾಪ್ಸ್ ಮತ್ತೆ ಡೀಡ್ಸ್, ಅಂದರೆ ಕಂದಾಯ ಕಡತಗಳಾಗಿರ್ಬೋದು, ರಿಜಿಸ್ಟರ್ಗಳಾಗಿರ್ಬೋದು, ನಕ್ಷೆಗಳಾಗಿರ್ಬೋದು ಮತ್ತು ದಸ್ತಾವೇಜುಗಳಾಗಿರ್ಬೋದು, ಎಲ್ಲವನ್ನ ಕೂಡ ಡಿಜಿಟಲೈಸ್ ಮಾಡ್ತಕ್ಕಂಥ ಯೋಜನೆ ಇದಾಗಿರುತ್ತೆ. ಸೊ ಇದರ ಕೀ ಹೈಲೈಟ್ಸ್ ಅಥವಾ ಪ್ರಮುಖ ಅಂಶಗಳು ಏನು ಅಂತ ನಾವು ನೋಡೋದಾದ್ರೆ ಸ್ಕ್ಯಾನಿಂಗ್ ಆಫ್ ಫಿಸಿಕಲ್ ಡಾಕ್ಯುಮೆಂಟ್ಸ್, ಅಂದರೆ ಭೌತಿಕ ದಾಖಲೆಗಳನ್ನು ಸ್ಕ್ಯಾನಿಂಗ್ ಮಾಡಿ ಅದನ್ನು ಡಿಜಿಟಲೈಸ್ ಮಾಡ್ತಕ್ಕಂಥದ್ದು. ಇಂಡೆಕ್ಸಿಂಗ್ ಆ್ಯಂಡ್ ಕ್ಯಾಟಲಾಗಿಂಗ್ ರೆಕಾರ್ಡ್ಸ್, ಅಂದರೆ ಆ ಒಂದು ದಾಖಲೆಗಳನ್ನು ಒಂದು ಸಿಸ್ಟಮ್ನ ಆಧಾರದ ಮೇಲೆ ಕೆಲವೊಂದು ಇಂಡೆಕ್ಸ್ಗಳನ್ನು ಮಾಡಲಾಗುತ್ತೆ, ಅಂದರೆ ಪರಿವಿಡಿ ರೀತಿಯಲ್ಲಿ ಅದನ್ನು ಅರೇಂಜ್ ಮಾಡ್ತಕ್ಕಂಥದ್ದು. ಸೊ ಇಂಡೆಕ್ಸ್ ಅಂದರೆ ಸೂಚ್ಯಾಂಕವಲ್ಲ, ಸೊ ಇದು ಪರಿವಿಡಿಯನ್ನು ತಯಾರಿ ಮಾಡ್ತಕ್ಕಂಥದ್ದು. ಅಂದರೆ ಈ ಒಂದು ಭೂ ದಾಖಲೆಗಳಿಗೆ ಸಂಬಂಧಪಟ್ಟ ಒಂದು ಕ್ರೊನಾಲಜಿ ಇರುತ್ತೆ, ಆ ಒಂದು ಕ್ರಮವಾಗಿ ಈ ಒಂದು ದಾಖಲೆಗಳನ್ನು ಜೋಡಿಸ್ತಕ್ಕಂಥದ್ದು ಎರಡನೇ ಪ್ರಮುಖ ಅಂಶವಾಗಿರುತ್ತೆ. ಸೆಕ್ಯೂರ್ ಡಿಜಿಟಲ್ ಸ್ಟೋರೇಜ್, ಅಂದರೆ ಆ ಒಂದು ಡೇಟಾಬೇಸ್ ಏನಿರುತ್ತೆ ಅದನ್ನು ಸುರಕ್ಷಿತವಾಗಿ ಭದ್ರವಾಗಿ ಇಡ್ತಕ್ಕಂಥದ್ದು. ಬಿಕಾಸ್ ಆ ಒಂದು ಡೇಟಾ ಅಂತಕ್ಕಂಥದ್ದು ಸುಲಭವಾಗಿ ಅನ್ಯರಿಗೆ ಲಭ್ಯವಾಗಬಾರ್ದು, ಆ ಒಂದು ಡಿಜಿಟಲೈಸೇಷನ್ ಮಾಡ್ತಕ್ಕಂಥದ್ದು. ಆ್ಯಂಡ್ ಆನ್ಲೈನ್ ರಿಟ್ರೀವಲ್ ಸಿಸ್ಟಮ್, ಅಂದರೆ ಈ ಒಂದು ಡಿಜಿಟಲ್ ಡಾಕ್ಯುಮೆಂಟ್ಸನ್ನು ಎಲ್ಲಿಂದ ಬೇಕಾದರೂ ಆನ್ಲೈನ್ನಲ್ಲಿ ನಾವು ವೀಕ್ಷಣೆ ಮಾಡಬಹುದಾಗಿರ್ತಕ್ಕಂಥ ಒಂದು ಪರಿವರ್ತನೆಗಳನ್ನು ಈ ಫಿಸಿಕಲ್ ಕಾಪೀಸ್ಗಳನ್ನು ಡಿಜಿಟಲೈಸೇಷನ್ ಕಾಪೀಸ್ ಆಗಿ ಕನ್ವರ್ಟ್ ಮಾಡ್ತಕ್ಕಂಥದ್ದು ಇದರ ಉದ್ದೇಶವಾಗಿರುತ್ತೆ. ಹಾಗಿದ್ರೆ ಇಲ್ಲಿ ಬಳಸ್ತಾ ಇರ್ತಕ್ಕಂಥ ಟೆಕ್ನಾಲಜಿ ಅಥವಾ ತಂತ್ರಜ್ಞಾನಗಳು ಯಾವುದು ಅಂತ ನಾವು ನೋಡೋದಾದ್ರೆ ಎಂಡ್ ಟು ಎಂಡ್ ಡಿಜಿಟಲೈಸೇಷನ್, ಅಂದರೆ ಸಂಪೂರ್ಣವಾಗಿ ಡಿಜಿಟಲೈಸೇಷನ್ ಮಾಡ್ತಕ್ಕಂಥದ್ದು ಇದರ ಉದ್ದೇಶವಾಗಿರುತ್ತೆ. ಎನ್ಕ್ರಿಪ್ಟೆಡ್ ಡೇಟಾ ಸ್ಟೋರೇಜ್, ಅಂದರೆ ಗೂಢಲಿಪೀಕರಣ ಡೇಟಾ ಸಂಗ್ರಹಣೆ ಅಂತ ಹೇಳ್ತೇವೆ. ಸೊ ನಮ್ಮ SMS
ಐ ಮೀನ್ ಟು ಸೇ ವಾಟ್ಸಪ್ ಅಲ್ಲೂ ಕೂಡ ಬಂದಿರುತ್ತೆ ಎಂಡ್ ಟು ಎಂಡ್ ಎನ್ಕ್ರಿಪ್ಷನ್ ಅಂತ ಹೇಳ್ತೇವೆ. ಸೊ ಈ ಒಂದು ಗೂಢ ಲಿಪೀಕರಣ ಡಾಟಾ ಸಂಗ್ರಹಣೆಯನ್ನ ಈ ಒಂದು ತಂತ್ರಜ್ಞಾನವನ್ನ ಈ ಭೂ ದಾಖಲೆಗಳನ್ನ ಡಿಜಿಟಲೈಸ್ ಮಾಡಲಿಕ್ಕೆ ಯೂಸ್ ಮಾಡ್ತಾ ಇರ್ತಕ್ಕಂಥದ್ದು ಆಡಿಟ್ ಟ್ರಯಲ್ ಫಾರ್ ಡಾಕ್ಯುಮೆಂಟ್ ಆಕ್ಸೆಸ್, ಅಂದ್ರೆ ಡಾಕ್ಯುಮೆಂಟ್ ಪ್ರವೇಶಕ್ಕಾಗಿ ಆಡಿಟ್ ಟ್ರಯಲ್ ಟೆಕ್ನಾಲಜಿಯನ್ನ ಅಥವಾ ಈ ರೀತಿಯ ವಿಧಾನಗಳ ಮುಖಾಂತರ ಸೊ ಭೂ ದಾಖಲೆಗಳನ್ನ ಡಿಜಿಟಲೈಸ್ ಮಾಡ್ತಾ ಇರ್ತಕ್ಕಂಥದ್ದು ಇದರ ಉದ್ದೇಶವಾಗಿರುತ್ತೆ. ಸೊ ಇನ್ನು ಆಬ್ಜೆಕ್ಟಿವ್ಸ್ ಏನು, ಯಾವ ಕಾರಣಕ್ಕಾಗಿ ಈ ಒಂದು ಡಿಜಿಟಲೈಸೇಷನ್ ಪ್ರಾಸೆಸ್ ಮಾಡ್ತಾ ಇದ್ದಾರೆ ಅಂತ ನಾವು ನೋಡೋದಾದ್ರೆ ಪ್ರಿವೆಂಟ್ ಟ್ಯಾಂಪರಿಂಗ್ ಅಂಡ್ ಫೋರ್ಜರಿ, ಅಂದ್ರೆ ತಿರುಚುವಿಕೆ ಮತ್ತೆ ಆ ಒಂದು ದಾಖಲಾತಿಗಳನ್ನ ನಕಲಿ ಮಾಡ್ತಕ್ಕಂಥ ಒಂದು ಪ್ರಾಸೆಸ್ ಏನಿರುತ್ತೆ ಸೊ ಅದನ್ನ ತಡೆಗಟ್ಟತಕ್ಕಂಥದ್ದು ಇದರ ಉದ್ದೇಶವಾಗಿರುತ್ತೆ. ರೆಡ್ಯೂಸ್ ಡಿಸ್ಪ್ಯೂಟ್ಸ್, ಅಂದ್ರೆ ಈ ಒಂದು ಭೂಮಿಗೆ ಸಂಬಂಧಪಟ್ಟಂತೆ ವಿವಾದಗಳೇನಿರುತ್ತೆ ಆ ವಿವಾದಗಳನ್ನ ಕಡಿಮೆ ಮಾಡ್ತಕ್ಕಂಥದ್ದು ಇದರ ಉದ್ದೇಶವಾಗಿರುತ್ತೆ. ಅಂಡ್ ಎನ್ಶೋರ್ ಈಸಿ ಪಬ್ಲಿಕ್ ಆಕ್ಸೆಸ್, ಅಂದ್ರೆ ಸಾರ್ವಜನಿಕರಿಗೆ ಸುಲಭವಾಗಿ ದಾಖಲೆಗಳನ್ನ ಪಡಿಲಿಕ್ಕೆ ಅವಕಾಶ ಕೂಡ ಆಗುತ್ತೆ. ಅಂಡ್ ಇಂಪ್ರೂವ್ ಎಫಿಷಿಯನ್ಸಿ ಆಫ್ ರೆವಿನ್ಯೂ ಆಫೀಸರ್ಸ್, ಅಂದ್ರೆ ಈ ಒಂದು ಕಂದಾಯ ಕಚೇರಿಗಳ ಒಂದು ದಕ್ಷತೆ ಕೂಡ ಏನಾಗಿರುತ್ತೆ ಸೊ ಈ ಒಂದು ವಿಧಾನದಿಂದ ಸುಧಾರಿಸತಕ್ಕಂಥದ್ದನ್ನ ನಾವಿಲ್ಲಿ ಗಮನಿಸಬಹುದಾಗಿರುತ್ತೆ. ಸೊ ವಿತ್ ದಿಸ್ ಲೆಟ್ಸ್ ಗೆಟ್ ಇಂಟು ಕ್ವೆಶ್ಚನ್ ನಂಬರ್ 2. ಕರ್ನಾಟಕದ ಮುಖ್ಯಮಂತ್ರಿಯಾಗಿ ಅತಿ ಹೆಚ್ಚು ಕಾಲ ಸೇವೆ ಸಲ್ಲಿಸಿದ್ದ ದಾಖಲೆಯನ್ನು ಈ ಹಿಂದೆ ಯಾರು ಹೊಂದಿದ್ದರು? ದ ರೆಕಾರ್ಡ್ ಆಫ್ ಲಾಂಗೆಸ್ಟ್ ಟೆನ್ಯೂರ್ ಆಸ್ ಕರ್ನಾಟಕಸ್ ಚೀಫ್ ಮಿನಿಸ್ಟರ್ ವಾಸ್ ಅರ್ಲಿಯರ್ ಹೆಲ್ಡ್ ಬೈ ಹೂಮ್? ನಾನು ಹೇಳ್ತಾ ಇರೋದು ಅರ್ಲಿಯರ್. ಸೊ ಈಗ ಪ್ರೆಸೆಂಟ್ ಚೀಫ್ ಮಿನಿಸ್ಟರ್ ಆಗಿರ್ತಕ್ಕಂಥ ಸಿದ್ದರಾಮಯ್ಯನವರಾಗಿರ್ತಾರೆ, ಬಟ್ ಅವರಿಗಿಂತ ಮುಂಚೆ ದೀರ್ಘಾವಧಿಯಾಗಿ ಮುಖ್ಯಮಂತ್ರಿ ಆಗಿದ್ದವರು ಯಾರು ಅಂದ್ರೆ ಡಿ ದೇವರಾಜ್ ಅರಸ್. ಇವರ ಒಂದು ದಾಖಲೆಯನ್ನ ಮುರಿಯುವ ಮುಖಾಂತರ ಈಗ ಸಿದ್ದರಾಮಯ್ಯನವರು ನಮ್ಮ ಕರ್ನಾಟಕದ ಲಾಂಗೆಸ್ಟ್ ಸರ್ವಿಂಗ್ ಚೀಫ್ ಮಿನಿಸ್ಟರ್ ಆಗಿ ನಾವು ನೋಡ್ಬೋದಾಗಿರುತ್ತೆ. ಸೊ ಇದಕ್ಕೆ ಸಂಬಂಧಪಟ್ಟಂತೆ ಕೆಲವೊಂದಿಷ್ಟು ಮಾಹಿತಿಯನ್ನ ಈ ಒಂದು ಆರ್ಟಿಕಲ್ ಅಲ್ಲಿ ನಾವು ಸಂಪೂರ್ಣವಾಗಿ ಡಿಸ್ಕಸ್ ಮಾಡೋಣ. ಸೊ ಮುಂಚೆ ಡಿ ದೇವರಾಜ್ ಅರಸ್ರವರ ಒಂದು ದಾಖಲೆ ಏನಿತ್ತು ಸೊ ಅದನ್ನ ಸರಿಗಟ್ಟುವ ಮುಖಾಂತರ ಈಗ ಅಥವಾ ಅದಕ್ಕಿಂತ ಹೆಚ್ಚು ಮಾಡುವ ಮುಖಾಂತರ ಲಾಂಗೆಸ್ಟ್ ಸರ್ವಿಂಗ್ ಚೀಫ್ ಮಿನಿಸ್ಟರ್ ಆಫ್ ಕರ್ನಾಟಕ ಆಗಿರ್ತಾರೆ. ಸೊ ಅಚೀವ್ಡ್ ಥ್ರೂ ಕ್ಯುಮುಲೇಟಿವ್ ಟೆನ್ಯೂರ್ ಅಕ್ರಾಸ್ 2 ಟರ್ಮ್ಸ್, ಅಂದ್ರೆ ದೇವರಾಜ್ ಅರಸ್ರವರು 2 ಅವಧಿಗಳಲ್ಲಿ ಕ್ಯುಮುಲೇಟಿವ್ ಆಗಿ ಈ ಒಂದು ಸಾಧನೆಯನ್ನ ಮುಂಚೆ ಮಾಡಿದ್ರು. ಸೊ ಇವರ ಟೆನ್ಯೂರ್ಸ್ ಕೂಡ ಎಲ್ಲಿಂದ ಎಲ್ಲಿತ್ತು ಸೊ ಎಲ್ಲವನ್ನ ಕೂಡ ಈ ಒಂದು ಆರ್ಟಿಕಲ್ ಅಲ್ಲಿ ನಾವು ಡಿಸ್ಕಸ್ ಮಾಡೋಣ. ಸೊ ಇನ್ನು ಟೆನ್ಯೂರ್ ಡೀಟೇಲ್ಸ್ ಅನ್ನು ನಾವು ನೋಡೋದಾದ್ರೆ ಮೊದಲ ಟರ್ಮ್ ಅಥವಾ ಮೊದಲ ಅವಧಿಗೆ 2013ರಿಂದ 2018ರವರೆಗೆ ನಾನು ಮಾತಾಡ್ತಾ ಇರ್ತಕ್ಕಂಥದ್ದು ಸಿದ್ದರಾಮಯ್ಯನವರ ಟೆನ್ಯೂರ್ಗಳ ಬಗ್ಗೆ ನಾನು ಮಾತಾಡ್ತಾ ಇದ್ದೇನೆ. ಸೊ ಕಂಪ್ಲೀಟೆಡ್ ಫುಲ್ 5 ಇಯರ್ಸ್, ಅಂದ್ರೆ ಸಂಪೂರ್ಣ 5 ವರ್ಷಗಳನ್ನ ಪೂರ್ಣಗೊಳಿಸಿರ್ತಕ್ಕಂಥ ಮುಖ್ಯಮಂತ್ರಿ. ಮೊದಲನೇ ಅವಧಿ 2013ರಿಂದ 2018ರವರೆಗೆ ಸರ್ವ್ ಮಾಡಿರ್ತಾರೆ. ಸೆಕೆಂಡ್ ಟರ್ಮ್ 2023ರಿಂದ ಈಗ ಪ್ರಾರಂಭವಾಗಿರುತ್ತೆ. ಸೊ ಟೋಟಲ್ ಟೆನ್ಯೂರ್ ಎಕ್ಸೀಡ್ಸ್ ಪ್ರೀವಿಯಸ್ ರೆಕಾರ್ಡ್, ಅಂದ್ರೆ ಮುಂಚೆ ಇದ್ದಂತಹ ಒಂದು ಅವಧಿ ಏನಿತ್ತು ಆ ಒಂದು ದಾಖಲೆಯನ್ನ ಈಗ ಎಕ್ಸೀಡ್ ಮಾಡಿರ್ತಕ್ಕಂಥದ್ದನ್ನ ನಾವು ನೋಡಬಹುದಾಗಿರುತ್ತೆ. ಹಾಗಿದ್ರೆ ಚೀಫ್ ಮಿನಿಸ್ಟರ್ಗೆ ಸಂಬಂಧಪಟ್ಟಂತೆ ನಾವು ಕೆಲವೊಂದು ಮಾಹಿತಿಗಳನ್ನ ತಿಳ್ಕೊಳ್ಳೋದಾದ್ರೆ ಅವರ ಫಾರ್ಮೇಶನ್ ಆಫ್ ದಿ ಸ್ಟೇಟ್, ಅಂದ್ರೆ ರಾಜ್ಯದ ರಚನೆ, ಅಂದ್ರೆ ನಮ್ಮ ರಾಜ್ಯ ಯಾವ ರೀತಿ ಐತಿಹಾಸಿಕವಾಗಿ ಹೆಸರು ಬದಲಾವಣೆ, ಈ ಎಲ್ಲ ಮಾಹಿತಿಯನ್ನ ನಾವು ತಿಳ್ಕೊಳ್ಳೋದಾದ್ರೆ ಕರ್ನಾಟಕ ಫಾರ್ಮ್ಡ್ ಇನ್ 1956, 1956ರಲ್ಲಿ ಕರ್ನಾಟಕ ರಾಜ್ಯ ರಚನೆ ಆಗಿರುತ್ತೆ. ಇನಿಷಿಯಲಿ ಇದನ್ನ ನಾವು ಮೈಸೂರು ಸ್ಟೇಟ್ ಅಥವಾ ಮೈಸೂರು ರಾಜ್ಯ ಅಂತ ಕರೀತಾ ಇದ್ವಿ. 1956ರಲ್ಲಿ ಇದಕ್ಕೆ ಕರ್ನಾಟಕ ಅಂತ ಮರುನಾಮಕರಣ ಮಾಡಲಾಗುತ್ತೆ. ಸೊ ರೀನೇಮ್ಡ್ ಕರ್ನಾಟಕ ಇನ್ 1973. ಕರ್ನಾಟಕ ರಾಜ್ಯ ರಚನೆ ಆಗಿರ್ತಕ್ಕಂಥದ್ದು 1956 ಅಲ್ಲಿ. ಮೊದಲು ಅದನ್ನ ಮೈಸೂರು ಸ್ಟೇಟ್ ಅಂತ ಕರೀತಾ ಇದ್ರು. 1973 ಅಥವಾ 1973ರಲ್ಲಿ ಇದಕ್ಕೆ ಕರ್ನಾಟಕ ಎಂದು ಮರುನಾಮಕರಣ ಮಾಡಲಾಗುತ್ತೆ. ಐ ರಿಪೀಟ್, ಸ್ಟೇಟ್ ಫಾರ್ಮೇಶನ್ ಆಗಿರ್ತಕ್ಕಂಥದ್ದು 1956. ಆರಂಭದಲ್ಲಿ ಇದನ್ನ ಮೈಸೂರು ರಾಜ್ಯ ಅಂತ ಕರೀತಾ ಇದ್ರು. 1973ಯಲ್ಲಿ ಇದಕ್ಕೆ ಕರ್ನಾಟಕ ಎಂದು ಮರುನಾಮಕರಣ ಮಾಡಿರ್ತಕ್ಕಂಥದ್ದನ್ನ ನಾವಿಲ್ಲಿ ನೋಡಬಹುದಾಗಿರುತ್ತೆ. ನಾವು ವಾಟ್ ಇಸ್ ದ ರೋಲ್ ಆಫ್ ಪ್ರೈಮ್ ಮಿನಿಸ್ಟರ್? ಬೇಸಿಕಲಿ ಸೊ ಮುಖ್ಯಮಂತ್ರಿಗಳು ಹೆಡ್ ಆಫ್ ದಿ ಸ್ಟೇಟ್ ಗವರ್ಮೆಂಟ್, ಅಂದ್ರೆ ರಾಜ್ಯ ಸರ್ಕಾರದ ಮುಖ್ಯಸ್ಥರು ಇವರಾಗಿರ್ತಾರೆ. ಎಕ್ಸಿಕ್ಯೂಟಿವ್ ಅಥಾರಿಟಿ ಆಫ್ ದಿ ಸ್ಟೇಟ್, ಅಂದ್ರೆ ರಾಜ್ಯದಲ್ಲಿ ನಡೀತಕ್ಕಂಥ ಎಲ್ಲ ಸರ್ಕಾರದ ಮಟ್ಟದಲ್ಲಿ ನಡೀತಕ್ಕಂಥ ಎಲ್ಲ ಕಾರ್ಯಗಳಿಗೆ ಕಾರ್ಯನಿರ್ವಾಹಕ ಅಧಿಕಾರವನ್ನ ಮುಖ್ಯಮಂತ್ರಿಗಳು ಹೊಂದಿರ್ತಾರೆ. ಸೊ ಹಿ ವುಡ್ ಬಿ ದ ಲೀಡರ್ ಆಫ್ ಕೌನ್ಸಿಲ್ ಆಫ್ ಮಿನಿಸ್ಟರ್ಸ್, ಅಂದ್ರೆ ಮಂತ್ರಿ ಮಂಡಲದ ಲೀಡರ್ ಅಥವಾ ನಾಯಕ ಕೂಡ ಇವರಾಗಿರ್ತಾರೆ. ರೆಸ್ಪಾನ್ಸಿಬಲ್ ಟು ದ ಲೆಜಿಸ್ಲೇಟಿವ್ ಅಸೆಂಬ್ಲಿ, ಅಂದ್ರೆ ವಿಧಾನಸಭೆಗೆ ಜವಾಬ್ದಾರಿಯಾಗಿರ್ತಕ್ಕಂಥ ಹುದ್ದೆಯನ್ನ ಮುಖ್ಯಮಂತ್ರಿಗಳು ವಹಿಸಿಕೊಂಡಿರ್ತಾರೆ. ಸೊ ಹಾಗಿದ್ರೆ ನಮ್ಮ ಕರ್ನಾಟಕದ ಫಸ್ಟ್ ಚೀಫ್ ಮಿನಿಸ್ಟರ್ ಅಥವಾ ಮೊದಲ ಮುಖ್ಯಮಂತ್ರಿಗಳು ಕೆ ಚೆಂಗಲರಾಯ ರೆಡ್ಡಿ ಅವರನ್ನ ನಮ್ಮ ಕರ್ನಾಟಕದ ಪ್ರಥಮ ಮುಖ್ಯಮಂತ್ರಿಗಳು ಅಂತ ಹೇಳ್ಬೋದಾಗಿರುತ್ತೆ.
ಸರ್ವ್ಡ್ ಆಫ್ಟರ್ ಸ್ಟೇಟ್ ಫಾರ್ಮೇಷನ್ ಇನ್ 1956, 1956ರಲ್ಲಿ ಕರ್ನಾಟಕ ರಾಜ್ಯ ರಚನೆ ಆದ ನಂತರ ಸೊ ಇವರು ಮುಖ್ಯಮಂತ್ರಿಯಾಗಿ ಸೇವೆಯನ್ನ ಸಲ್ಲಿಸಿರ್ತಾರೆ. ರೆಪ್ರೆಸೆಂಟೆಡ್ ದಿ ಇಂಡಿಯನ್ ನ್ಯಾಷನಲ್ ಕಾಂಗ್ರೆಸ್, ಅಂದ್ರೆ ಭಾರತೀಯ ರಾಷ್ಟ್ರೀಯ ಕಾಂಗ್ರೆಸ್ನಿಂದ ಅವರು ಪ್ರತಿನಿಧಿಸಲ್ಪಟ್ಟಿರ್ತಕ್ಕಂಥ ಮುಖ್ಯಮಂತ್ರಿ ಆಗಿರ್ತಾರೆ. ಸೊ ಅದಾದ್ಮೇಲೆ ರೀನೇಮಿಂಗ್ ಪೀರಿಯಡ್ ಅನ್ನ ನಾವು ತೆಗೆದುಕೊಂಡಾಗ, ಅಂದ್ರೆ ಮರುನಾಮಕರಣ ಅವಧಿಯನ್ನ ತೆಗೆದುಕೊಂಡಾಗ ಡಿ ದೇವರಾಜ್ ಅರಸ್ ಪ್ಲೇಡ್ ಅ ಕೀ ರೋಲ್, ಅಂದ್ರೆ ಮರುನಾಮಕರಣದ ಅವಧಿಯಲ್ಲಿ ಡಿ ದೇವರಾಜ ಅರಸು ಇವರು ಪ್ರಮುಖ ಪಾತ್ರವನ್ನ ವಹಿಸಿರ್ತಾರೆ. ಸೊ ಸ್ಟೇಟ್ ಅನ್ನ ಅಫಿಷಿಯಲಿ ರೀನೇಮ್ ಮಾಡಿರ್ತಕ್ಕಂಥದ್ದು 1973 ಅಥವಾ 1973ರಲ್ಲಿ ಅಧಿಕೃತವಾಗಿ ಮರುನಾಮಕರಣವನ್ನ ಮಾಡಲಾಗುತ್ತೆ. ಹಾಗಿದ್ರೆ ಸೊ ಚೀಫ್ ಮಿನಿಸ್ಟರ್ ಸ್ಟಾರ್ಟಿಂಗ್ ಫ್ರಮ್ 1956 ಇಂದ ಇದುವರೆಗೂ ಒಂದು ಕ್ರೊನಾಲಜಿಯಲ್ಲಿ ನಾವು ಅರೇಂಜ್ ಮಾಡ್ತಾ ಬರೋಣ. ಬಿಕಾಸ್ ಎಕ್ಸಾಮ್ಸ್ಗಳಲ್ಲಿ ಒಂದು 4-5 ಚೀಫ್ ಮಿನಿಸ್ಟರ್ಸ್ ಅನ್ನ ಕೊಟ್ಬಿಟ್ಟು ಅದನ್ನ ಕ್ರಮವಾಗಿ ಜೋಡಿಸಿ ಅಂತಕ್ಕಂಥ ಒಂದು ಪ್ರಶ್ನೆಗಳು ಬರ್ತಕ್ಕಂಥದ್ದು ಸಾಮಾನ್ಯವಾಗಿರುತ್ತೆ. ಸೊ 1956 ಇಂದ ನಾವು ಪ್ರಾರಂಭ ಮಾಡೋಣ. ಸೊ ಮೊದಲು ಮೈಸೂರು ಸ್ಟೇಟ್, ಈ ಸಮಯ 1956 ಇಂದ 1973 ಇದನ್ನ ಮೈಸೂರು ರಾಜ್ಯ ಅಂತ ಹೇಳಲಾಗ್ತಾ ಇತ್ತು. ಮೊದಲ ಚೀಫ್ ಮಿನಿಸ್ಟರ್ ಕೆ ಚೆಂಗಲರಾಯ ರೆಡ್ಡಿ 1956 ಇಂದ 1958 ವರೆಗೂ ಅವರು ಚೀಫ್ ಮಿನಿಸ್ಟರ್ ಆಗಿರ್ತಾರೆ. ಸೊ ಅದಾದ್ಮೇಲೆ ಕೆಂಗಲ್ ಹನುಮಂತಯ್ಯ 1958 ಇಂದ 1962 ವರೆಗೂ ಸರ್ವ್ ಮಾಡ್ತಾರೆ. ಎಸ್ ನಿಜಲಿಂಗಪ್ಪ 62 ಇಂದ 68 ವರೆಗೂ, ವೀರೇಂದ್ರ ಪಾಟೀಲ್ 68 ಇಂದ 69 ವರೆಗೂ, ಡಿ ದೇವರಾಜ್ ಅರಸ್ ಇದು ಇವರ ಫಸ್ಟ್ ಟೆನ್ಯೂರ್ ಆಗಿರುತ್ತೆ. 72 ಇಂದ 77 ವರೆಗೆ ಮೊದಲ ಅವಧಿಯನ್ನ ಅವರು ಕಂಪ್ಲೀಟ್ ಮಾಡ್ತಾರೆ. ಅದಾದ್ಮೇಲೆ 1973 ಕರ್ನಾಟಕ ರಾಜ್ಯವೆಂದು ಮರುನಾಮಕರಣ ಮಾಡಿದಾಗ ಡಿ ದೇವರಾಜ್ ಅರಸರವರು ಮತ್ತೆ ಚೀಫ್ ಮಿನಿಸ್ಟರ್ ಆಗ್ತಾರೆ. 77 ಇಂದ 80 ವರೆಗೂ ಅವರು ಚೀಫ್ ಮಿನಿಸ್ಟರ್ ಆಗಿ ಸರ್ವ್ ಮಾಡ್ತಾರೆ. ಸೊ ಅದಾದ್ಮೇಲೆ ಗುಂಡೂರಾವ್ರವರು 80 ರಿಂದ 83ರವರೆಗೂ ಚೀಫ್ ಮಿನಿಸ್ಟರ್ ಆಗಿರ್ತಾರೆ. ರಾಮಕೃಷ್ಣ ಹೆಗಡೆ 83 ಇಂದ 88 ವರೆಗೂ, ಎಸ್ ಆರ್ ಬೊಮ್ಮಾಯಿ 88 ಇಂದ 89 ವರೆಗೂ ಅವರು ಚೀಫ್ ಮಿನಿಸ್ಟರ್ ಆಗಿ ಸರ್ವ್ ಮಾಡ್ತಾರೆ. ಸೊ ದೆನ್ ವೀರೇಂದ್ರ ಪಾಟೀಲ್ 89 ಇಂದ 90 ವರೆಗೂ ಸರ್ವ್ ಮಾಡ್ತಾರೆ. ಎಸ್ ಬಂಗಾರಪ್ಪ 1990ಯಲ್ಲಿ ಅವರು ಚೀಫ್ ಮಿನಿಸ್ಟರ್ ಆಗಿರ್ತಾರೆ. ವೀರಪ್ಪ ಮೊಯ್ಲಿ 92 ಇಂದ 94 ವರೆಗೂ ಸರ್ವ್ ಮಾಡ್ತಾರೆ. ಎಚ್ ಡಿ ದೇವೇಗೌಡರವರು 94 ಇಂದ 96 ವರೆಗೂ ಸರ್ವ್ ಮಾಡ್ತಾರೆ. ದೆನ್ ಜೆ ಎಚ್ ಪಟೇಲ್ 96 ಟು 99, ಎಸ್ ಎಂ ಕೃಷ್ಣ 99 ಇಂದ 2004 ವರೆಗೂ ಚೀಫ್ ಮಿನಿಸ್ಟರ್ ಆಗಿರ್ತಾರೆ. ಧರ್ಮ್ ಸಿಂಗ್ 2004 ಇಂದ 2006, ಎಚ್ ಡಿ ಕುಮಾರಸ್ವಾಮಿ 2006 ಇಂದ 2007, ಬಿ ಎಸ್ ಯಡಿಯೂರಪ್ಪ 2008 ಇಂದ 2011, ಡಿ ವಿ ಸದಾನಂದ ಗೌಡ 2011 ಇಂದ 2012 ಅಂಡ್ ಜಗದೀಶ್ ಶೆಟ್ಟರ್ 2012 ಇಂದ 2013 ವರೆಗೂ ಅವರು ಚೀಫ್ ಮಿನಿಸ್ಟರ್ ಆಗಿರ್ತಾರೆ. ದೆನ್ ಸಿದ್ದರಾಮಯ್ಯ 2013 ಇಂದ 2018, ಸೊ ಕಂಪ್ಲೀಟ್ 5-year ಟರ್ಮ್ ಅನ್ನು ಅವ್ರು ಕಂಪ್ಲೀಟ್ ಮಾಡ್ತಾರೆ. ದೆನ್ ಅಗೇನ್ ಕಮ್ಸ್ ಎಚ್ ಡಿ ಕುಮಾರಸ್ವಾಮಿ 2018 ಇಂದ 2019 ವರೆಗೂ ಟೆನ್ಯೂರ್ ಇರುತ್ತೆ. ಸೊ ಬಿ ಎಸ್ ಯಡಿಯೂರಪ್ಪ 2019 ಇಂದ 2021 ವರೆಗೂ ಸರ್ವ್ ಮಾಡ್ತಾರೆ. ಸೊ ಬಸವರಾಜ ಬೊಮ್ಮಾಯಿ 2021 ಇಂದ 2023 ವರೆಗೆ, ಅಂಡ್ ಸಿದ್ದರಾಮಯ್ಯ ಮತ್ತೆ 2023ಯಲ್ಲಿ ಚೀಫ್ ಮಿನಿಸ್ಟರ್ ಆಗಿರ್ತಾರೆ ಅಂಡ್ ಪ್ರೆಸೆಂಟ್. ಸೊ ಈಗಲೂ ಕೂಡ ಅವರೇ ಚೀಫ್ ಮಿನಿಸ್ಟರ್ ಆಗುವ ಮುಖಾಂತರ ಸೊ ಅವರು ಅತ್ಯಂತ ಅಧಿಕವಾಗಿರ್ತಕ್ಕಂಥ ಒಂದು ಟೆನ್ಯೂರ್ ಅನ್ನ ಕಂಪ್ಲೀಟ್ ಮಾಡಿರ್ತಾರೆ. ಸೊ ವಿತ್ ದಿಸ್ ಲೆಟ್ಸ್ ಗೆಟ್ ಇಂಟು ಕ್ವೆಶ್ಚನ್ ನಂಬರ್ 3. ಪಾಕಿಸ್ತಾನದ ಪುರಾತತ್ವಜ್ಞರು ಯುನೆಸ್ಕೋ ಪಟ್ಟಿ ಮಾಡಿರುವ ಯಾವ ಸ್ಥಳದಲ್ಲಿ ಅಪರೂಪದ ಅಲಂಕಾರಿಕ ಕಲ್ಲುಗಳು ಮತ್ತು ನಾಣ್ಯಗಳನ್ನು ಪತ್ತೆ ಹಚ್ಚಿದ್ದಾರೆ? ಆರ್ಕಿಯಾಲಜಿಸ್ಟ್ ಫ್ರಮ್ ಪಾಕಿಸ್ತಾನ್ ಡಿಸ್ಕವರ್ಡ್ ರೇರ್ ಡೆಕೋರೇಟಿವ್ ಸ್ಟೋನ್ಸ್ ಅಂಡ್ ಕಾಯಿನ್ಸ್ ಅಟ್ ವಿಚ್ ಯುನೆಸ್ಕೋ ಲಿಸ್ಟೆಡ್ ಸೈಟ್. ಸೊ ಯುನೆಸ್ಕೋ ಪಟ್ಟಿ ಮಾಡಿರ್ತಕ್ಕಂಥ ಒಂದು ತಾಣ ಇದಿರ್ತಕ್ಕಂಥದ್ದು ಪಾಕಿಸ್ತಾನದಲ್ಲಿ. ಈ ಒಂದು ಪ್ರದೇಶದಲ್ಲಿ ಈಗ ಪುರಾತತ್ವಜ್ಞರು ಕೆಲವೊಂದು ಡೆಕೋರೇಟಿವ್ ಸ್ಟೋನ್ಸ್ ಮತ್ತೆ ಕಾಯಿನ್ಸ್ ಅನ್ನ ಪತ್ತೆ ಹಚ್ಚಿರ್ತಾರೆ. ಆ ಸ್ಥಳದ ಹೆಸರೇನು ಅನ್ನೋದು ನಮ್ಮ ಪ್ರಶ್ನೆ ಆಗಿರುತ್ತೆ. ಈ ಪ್ರಶ್ನೆಗೆ ಸರಿಯಾದ ಉತ್ತರ ಬೀರ್ ಮೌಂಡ್ ಅಂತಕ್ಕಂಥದ್ದು ಆ ಒಂದು ಸ್ಥಳದ ಹೆಸರಾಗಿರುತ್ತೆ. ಸೊ ಆ ಸ್ಥಳದಲ್ಲಿ ಈ ಚಿತ್ರದಲ್ಲಿ ನೀವೇನು ನೋಡ್ತಾ ಇದ್ದೀರಾ, ಈ ರೀತಿಯಾಗಿ ಕೆಲವೊಂದು ಕಾಯಿನ್ಸ್ಗಳು ಅಥವಾ ಡೆಕೋರೇಟಿವ್ ಮೆಟೀರಿಯಲ್ಗಳು ಸಿಕ್ಕಿರ್ತಕ್ಕಂಥದ್ದನ್ನ ನಾವಿಲ್ಲಿ ನೋಡ್ಬೋದಾಗಿರುತ್ತೆ. ಸೊ ದಿಸ್ ಇಸ್ ವೇರ್ ವಿ ಹ್ಯಾವ್ ಇಂಡಿಯಾ. ಸೊ ಈ ಭಾಗದಲ್ಲಿ ನಾವು ಪಾಕಿಸ್ತಾನವನ್ನ ನೋಡ್ಬೋದಾಗಿರುತ್ತೆ. ಪಾಕಿಸ್ತಾನದ ಈ ಒಂದು ನಾರ್ತನ್ ಪ್ಲೇಸ್ ಅಲ್ಲಿ ನಾವು ತಕ್ಸಿಲಾ ಅಂತ ಹೇಳ್ತೇವೆ. ಸೊ ಈ ಪ್ರದೇಶದಲ್ಲಿ ಈಗ ಈ ಒಂದು ವಸ್ತುಗಳು ಸಿಕ್ಕಿರ್ತಕ್ಕಂಥದ್ದನ್ನ ನಾವು ಗಮನಿಸಬಹುದಾಗಿರುತ್ತೆ. ಸೊ ಇದನ್ನ ಕಂಡು ಹಿಡಿದಿರ್ತಕ್ಕಂಥವ್ರು ಆರ್ಕಿಯಾಲಜಿಸ್ಟ್ ಫ್ರಮ್ ಪಾಕಿಸ್ತಾನ್ ಇದನ್ನ ಡಿಸ್ಕವರಿ ಮಾಡಿರ್ತಾರೆ. ಸೊ ಈ ಪ್ಲೇಸ್ ಅನ್ನ ನಾವು ಬೀರ್ ಮೌಂಡ್ ಅಂತ ಹೇಳ್ತೇವೆ. ಸೊ ಇದು ಯುನೆಸ್ಕೋದ ಪಟ್ಟಿಯಲ್ಲಿರ್ತಕ್ಕಂಥ ಒಂದು ಪಾರಂಪರಿಕ ತಾಣ ಇದಾಗಿರುತ್ತೆ. ಸೊ ಇದು ಹಿಸ್ಟಾರಿಕ್ ಸಿಟಿ ಆಫ್ ತಕ್ಸಿಲಾ ಪಾಕಿಸ್ತಾನ್, ಅಂದ್ರೆ ಪಾಕಿಸ್ತಾನದಲ್ಲಿರುವ
ಐತಿಹಾಸಿಕ ಒಂದು ನಗರ, ಇದನ್ನ ತಕ್ಸಿಲಾ ಅಂತ ಹೇಳ್ತೇವೆ. ಸೊ ತಕ್ಸಿಲಾದಲ್ಲಿ ಈಗ ಈ ಒಂದು ಕಾಯಿನ್ಸ್ಗಳು ಕಂಡು ಬಂದಿರತಕ್ಕಂಥದ್ದು. ಸೊ ಈ ಒಂದು ಡಿಸ್ಕವರಿ ಅಥವಾ ಪತ್ತೆ ಆಗಿರ್ತಕ್ಕಂಥ ಒಂದು ವಸ್ತುಗಳ ಬಗ್ಗೆ ನಾವು ತಿಳ್ಕೊಳ್ಳೋದಾದ್ರೆ, ಅನರ್ತ್ ನಿಯರ್ ತಕ್ಸಿಲಾ, ರಾವಲ್ಪಿಂಡಿ ಡಿಸ್ಟ್ರಿಕ್ಟ್. ಸೊ ಈ ಒಂದು ತಕ್ಷಶಿಲಾ ಅಂತಕ್ಕಂಥದ್ದು ರಾವಲ್ಪಿಂಡಿ ಜಿಲ್ಲೆಯ ಬಳಿಯಲ್ಲಿ ಬರ್ತಕ್ಕಂಥ ಒಂದು ಪ್ರದೇಶವಾಗಿರುತ್ತೆ. ಸೊ ಫೌಂಡ್ ಅಟ್ ಬೀರ್ ಮೌಂಟ್ ಆರ್ಕಿಯೋಲಾಜಿಕಲ್ ಸೈಟ್, ಅಂದ್ರೆ ಅಲ್ಲಿರ್ತಕ್ಕಂಥ ಬೀರ್ ಮೌಂಟ್ ಎಂದು ಹೇಳ್ತಕ್ಕಂಥ ಪುರಾತತ್ವ ತಾಣದಲ್ಲಿ ಕಂಡು ಬಂದಿರತಕ್ಕಂಥ ಒಂದು ಡಿಸ್ಕವರಿ ಇದಾಗಿರುತ್ತೆ. ಹಾಗಿದ್ರೆ ಸೊ ಈ ಒಂದು ಪ್ರದೇಶದ ಟೈಮ್ ಪೀರಿಯಡ್ ಅಥವಾ ಸಮಯದ ಅವಧಿಯನ್ನ ನಾವು ನೋಡೋದಾದ್ರೆ ಅರೌಂಡ್ 2nd ಸೆಂಚುರಿ AD, 2ನೇ ಶತಮಾನದಷ್ಟು ಹಿಂದಿನ ಒಂದು ಪುರಾವೆಗಳು ಅಲ್ಲಿ ಸಿಕ್ಕಿರ್ತಕ್ಕಂಥದ್ದು ಈಗ ದಾಖಲಾಗಿರುತ್ತೆ. ಅಪ್ರಾಕ್ಸಿಮೇಟ್ಲಿ 2000 ಇಯರ್ಸ್ ಓಲ್ಡ್, ಅಂದ್ರೆ 2000ದಷ್ಟು ಹಳೆಯದಾಗಿರ್ತಕ್ಕಂಥ ಒಂದು ಪುರಾವೆಗಳು ಅಲ್ಲಿ ಸಿಕ್ಕಿರುತ್ತೆ. ಸೊ ಇದು ಕುಶಾನ ಎಂಪೈರ್ ಎರಾ ಅಥವಾ ಕುಶಾನ ಸಾಮ್ರಾಜ್ಯದ ಯುಗಕ್ಕೆ ಸಂಬಂಧಪಟ್ಟಿರ್ತಕ್ಕಂಥ ಒಂದು ಡಿಸ್ಕವರಿ ಆಗಿರುತ್ತೆ. ಸೊ ಇದು ಕಿಂಗ್ ವಾಸುದೇವ ಅಂತ ಕರಿತೇವೆ. ಸೊ ಈ ಒಂದು ಕಾಯಿನ್ಗಳನ್ನ ಯಾರು ವಿತರಣೆ ಮಾಡ್ತಾ ಇದ್ರು ಅಂದ್ರೆ ಕಿಂಗ್ ವಾಸುದೇವ. ಕಾಯಿನ್ಸ್ ಇಶ್ಯೂಡ್ ಡ್ಯೂರಿಂಗ್ ರೀನ್ ಆಫ್ ಕಿಂಗ್ ವಾಸುದೇವ. ಸೊ ರಾಜ ವಾಸುದೇವನ ಆಳ್ವಿಕೆಯ ಸಮಯದಲ್ಲಿ ಈ ಒಂದು ನಾಣ್ಯಗಳು ಚಲಾವಣೆಗೆ ಬಂದಿದ್ದವು ಎಂದು ಇತಿಹಾಸದಲ್ಲಿ ನಾವು ನೋಡಬಹುದಾಗಿರುತ್ತೆ. ಹಾಗಿದ್ರೆ ಸೊ ಈ ಒಂದು ಕಾಯಿನ್ಗಳಿಗೆ ಸಂಬಂಧಪಟ್ಟಂತೆ ಡಿಸ್ಕ್ರಿಪ್ಷನ್ ಅಥವಾ ವಿವರಣೆಯನ್ನ ನಾವು ನೋಡೋದಾದ್ರೆ, ಮೇಡ್ ಆಫ್ ಬ್ರಾನ್ಸ್ ಅಥವಾ ಕಂಚಿನಿಂದ ಮಾಡಲ್ಪಟ್ಟಿರ್ತಕ್ಕಂಥ ಒಂದು ನಾಣ್ಯಗಳಾಗಿರುತ್ತೆ. ಸೊ ಓವರ್ಸ್ ಅಬ್ಸರ್ವ್ ಸೈಡ್ ಶೋಸ್ ಕಿಂಗ್ ವಾಸುದೇವ, ಅಂದ್ರೆ ಅದರ ಮುಖಭಾಗದಲ್ಲಿ ನಾವು ಕಿಂಗ್ ವಾಸುದೇವ ಅಥವಾ ವಾಸುದೇವ ರಾಜನ ಒಂದು ಚಿತ್ರವನ್ನ ನಾವು ಮುಖಭಾಗದಲ್ಲಿ ನೋಡಬಹುದಾಗಿರುತ್ತೆ. ಹಿಂಭಾಗದಲ್ಲಿ ಅಂದ್ರೆ ರಿವರ್ಸ್ ಸೈಡ್ ಆಫ್ ದಿ ಕಾಯಿನ್ ಅಲ್ಲಿ ಫೀಮೇಲ್ ರಿಲಿಜಿಯಸ್ ಡೈಟೀಸ್ ಗಳನ್ನ ನಾವು ನೋಡಬಹುದಾಗಿರುತ್ತೆ. ಅಂದ್ರೆ ಶ್ರೀ ಧಾರ್ಮಿಕ ದೇವತೆಗಳನ್ನ ಆ ಒಂದು ಕಾಯಿನ್ ನ ಹಿಂಭಾಗದಲ್ಲಿ ನಾವು ನೋಡಬಹುದಾಗಿರುತ್ತೆ. ರಿಫ್ಲೆಕ್ಟ್ಸ್ ಕುಶಾನ್ ಆರ್ಟಿಸ್ಟಿಕ್ ಅಂಡ್ ರಿಲಿಜಿಯಸ್ ಟ್ರೆಡಿಷನ್ಸ್, ಅಂದ್ರೆ ಈ ಒಂದು ನಾಣ್ಯ ಕುಶಾನರ ಕಾಲದ ಕಲಾತ್ಮಕ ಮತ್ತು ಧಾರ್ಮಿಕ ಸಂಪ್ರದಾಯಗಳನ್ನು ಪ್ರತಿಬಿಂಬಿಸ್ತಕ್ಕಂಥ ಒಂದು ನಾಣ್ಯಗಳು ಈಗ ಪತ್ತೆ ಆಗಿರುತ್ತೆ. ಹಾಗಿದ್ರೆ ಕುಶಾನ ಸಾಮ್ರಾಜ್ಯದ ಬಗ್ಗೆ ನಾವು ಬೇಸಿಕ್ ಇನ್ಫಾರ್ಮೇಶನ್ ಅನ್ನು ನಾವಿಲ್ಲಿ ಡಿಸ್ಕಸ್ ಮಾಡೋದಾದ್ರೆ, ಫಸ್ಟ್ ಲೆಟ್ ಅಸ್ ಸ್ಟಾರ್ಟ್ ವಿತ್ ಆರಿಜಿನ್, ಮೂಲದ ಬಗ್ಗೆ ನಾವು ತಿಳ್ಕೊಳ್ಳೋಣ. ಫೌಂಡೆಡ್ ಬೈ ಯುಜಿ ಟ್ರೈಬ್ ಅಂತ ಹೇಳ್ತೇವೆ, ಅಂದ್ರೆ UAG ಬುಡಕಟ್ಟು ಜನಾಂಗದವರು ಈ ಒಂದು ರಾಜವಂಶವನ್ನ ಸ್ಥಾಪನೆ ಮಾಡ್ತಾರೆ. ಎಮರ್ಜ್ಡ್ ಇನ್ ಸೆಂಟ್ರಲ್ ಏಷ್ಯಾ, ಅಂದ್ರೆ ಮಧ್ಯ ಏಷ್ಯಾದಲ್ಲಿ ಹೊರಹೊಮ್ಮಿರ್ತಕ್ಕಂಥ ಒಂದು ರಾಜಮನೆತನ ಎಕ್ಸ್ಪ್ಯಾಂಡೆಡ್ ಇಂಟು ಸೌತ್ ಏಷ್ಯಾ, ನಂತರ ಇದನ್ನ ದಕ್ಷಿಣ ಏಷ್ಯಾದವರೆಗೂ ಈ ಒಂದು ಸಾಮ್ರಾಜ್ಯವನ್ನ ವಿಸ್ತರಣೆ ಮಾಡಲಾಗಿರುತ್ತೆ. ಹಾಗಿದ್ರೆ ಈ ಒಂದು ಸಾಮ್ರಾಜ್ಯದ ಅವಧಿ 1st to 3rd ಸೆಂಚುರಿ AD, ಅಂದ್ರೆ 1ರಿಂದ 3ನೇ ಶತಮಾನದವರೆಗೆ ಇದು ಪ್ರವರ್ಧಮಾನಕ್ಕೆ ಬಂದಿರತಕ್ಕಂಥ ಒಂದು ರಾಜಮನೆತನವಾಗಿರುತ್ತೆ. ಇನ್ನು ಜಿಯೋಗ್ರಾಫಿಕಲ್ ಎಕ್ಸ್ಟೆಂಟ್ ಅಥವಾ ಭೌಗೋಳಿಕ ವಿಸ್ತೀರ್ಣವನ್ನ ನಾವು ನೋಡೋದೇ ಆದಲ್ಲಿ, ಪ್ರೆಸೆಂಟ್ ಡೇ ಪಾಕಿಸ್ತಾನ, ಅಂದ್ರೆ ಇಂದಿನ ಪಾಕಿಸ್ತಾನದಲ್ಲಿ ಅಂದಿನ ಕಾಲದಲ್ಲಿ ತಮ್ಮ ಸಾಮ್ರಾಜ್ಯವನ್ನ ಅವರು ವಿಸ್ತರಣೆ ಮಾಡಿರ್ತಾರೆ. ಸೊ ಎಕ್ಸ್ಪ್ಯಾಂಡೆಡ್ ಇಂಟು ನಾರ್ದರ್ನ್ ಇಂಡಿಯಾ, ಅಂದ್ರೆ ಉತ್ತರ ಭಾರತದವರೆಗೆ ಈ ಒಂದು ಸಾಮ್ರಾಜ್ಯ ವಿಸ್ತರಣೆಗೊಳ್ಳುತ್ತೆ. ಇನ್ಕ್ಲೂಡೆಡ್ ಪಾರ್ಟ್ಸ್ ಆಫ್ ಅಫ್ಘಾನಿಸ್ತಾನ್ ಅಂಡ್ ಸೆಂಟ್ರಲ್ ಏಷ್ಯಾ, ಅಂದ್ರೆ ಅಫ್ಘಾನಿಸ್ತಾನ ಮತ್ತೆ ಮಧ್ಯ ಏಷ್ಯಾದ ಕೆಲವೊಂದು ಭಾಗಗಳಲ್ಲೂ ಕೂಡ ಇವರು ಆಳ್ವಿಕೆಯನ್ನ ನಡೆಸ್ತಾರೆ. ಸೊ ಅವರ ಪ್ರಮುಖ ನಗರಗಳು ಯಾವುದು ಅಂದ್ರೆ ತಕ್ಷಶಿಲಾ, ಪೇಶ್ವಾರ ಮತ್ತೆ ಮಥುರಾ ಇವರ ಪ್ರಮುಖ ಮೇಜರ್ ಸಿಟೀಸ್ ಗಳಾಗಿ ನಾವು ನೋಡಬಹುದಾಗಿರುತ್ತೆ. ಇನ್ನು ಅವರ ಅಡ್ಮಿನಿಸ್ಟ್ರೇಷನ್ ಅಥವಾ ಆಡಳಿತ ಹೇಗಿತ್ತು ಅಂತ ನಾವು ನೋಡೋದಾದ್ರೆ, ಸ್ಟ್ರಾಂಗ್ ಸೆಂಟ್ರಲೈಸ್ಡ್ ಮೊನಾರ್ಕಿ, ಅಂದ್ರೆ ಬಲವಾದ ಕೇಂದ್ರೀಕೃತವಾಗಿರ್ತಕ್ಕಂಥ ರಾಜಪ್ರಭುತ್ವವನ್ನ ಹೊಂದಿರುತ್ತೆ. ಎಫಿಷಿಯಂಟ್ ಗವರ್ನೆನ್ಸ್ ಓವರ್ ವಾಸ್ಟ್ ಟೆರಿಟರಿ, ಅಂದ್ರೆ ವಿಶಾಲವಾದ ಭೂಪ್ರದೇಶವನ್ನ ಹೊಂದಿದ್ದರೂ ಕೂಡ ತುಂಬಾ ಸಮರ್ಥವಾಗಿ ಆಡಳಿತವನ್ನ ನಡೆಸಿರ್ತಕ್ಕಂಥ ಒಂದು ರಾಜಮನೆತನ ಇದಾಗಿರುತ್ತೆ. ಯೂಸ್ ಆಫ್ ಗವರ್ನರ್ಸ್ ಅಂಡ್ ಲೋಕಲ್ ಅಡ್ಮಿನಿಸ್ಟ್ರೇಟರ್ಸ್, ಅಂದ್ರೆ ರಾಜ್ಯಪಾಲರು ಮತ್ತು ಸ್ಥಳೀಯ ಆಡಳಿತಗಾರರನ್ನ ಬಳಕೆ ಮಾಡಿಕೊಂಡು ತಮ್ಮ ಒಂದು ಸಾಮ್ರಾಜ್ಯವನ್ನ ವಿಶಾಲದ ಭೂಪ್ರದೇಶ ಇದ್ದರೂ ಕೂಡ ತುಂಬಾ ಸುಸಜ್ಜಿತವಾಗಿ ಆಳ್ವಿಕೆಯನ್ನ ನಡೆಸಿರ್ತಕ್ಕಂಥ ಒಂದು ಸಾಮ್ರಾಜ್ಯ ಇದಾಗಿರುತ್ತೆ. ಹಾಗಿದ್ರೆ ಈ ಒಂದು ರಾಜಮನೆತನದ ಪ್ರಮುಖ ಆಡಳಿತಗಾರರು, ಮೇನ್ ಅಡ್ಮಿನಿಸ್ಟ್ರೇಟರ್ಸ್ ಯಾರ್ಯಾರು ಅಂತ ನಾವು ನೋಡೋದಾದ್ರೆ, ಮೊದಲನೇದು ಕುಜುಲಾ ಕಾಡ್ಫಿಸೆಸ್ ಅಂತ ಹೇಳ್ತೇವೆ. ಸೊ ಇವರು ಫೌಂಡರ್ ಆಗಿರ್ತಾರೆ. ಸೊ ಕುಜುಲಾ ಕಾಡ್ಫಿಸೆಸ್ ರವರು ಈ ಒಂದು ಸಾಮ್ರಾಜ್ಯದ ಸಂಸ್ಥಾಪಕರಾಗಿರ್ತಾರೆ. ವಿಮಾ ಕಾಡ್ಫಿಸೆಸ್ ಎರಡನೇ ಪ್ರಮುಖ ರಾಜ್ಯರಾಗಿರ್ತಾರೆ. ದೆನ್ ಕಾನಿಷ್ಕಾ ದ ಗ್ರೇಟ್, ಮಹಾನ್ ಕಾನಿಷ್ಕಾ, ಅದಾದ್ಮೇಲೆ ಹೂವಿಷ್ಕಾ ಅಂತ ಕರಿತೇವೆ. ಅಂಡ್ ವಾಸುದೇವ, ಸೊ ಒನ್ ಆಫ್ ದಿ ಲಾಸ್ಟ್ ಮೇಜರ್ ರೂಲರ್ಸ್ ಆಗಿರ್ತಾರೆ. ಅಂದ್ರೆ ಪ್ರಮುಖ ಆಡಳಿತಗಾರರಲ್ಲಿ ಅತ್ಯಂತ ಕೊನೆಯ ಆಡಳಿತಗಾರನನ್ನ ನಾವು ವಾಸುದೇವ ಅಂತ ಹೇಳ್ತಕ್ಕಂಥದ್ದು. ಹಾಗಿದ್ರೆ
ಸೊ ಈ ಒಂದು ಸಮಯದಲ್ಲಿ ಅವರ ಎಕಾನಮಿ ಅಥವಾ ಆರ್ಥಿಕತೆ ಯಾವುದ್ರ ಮೇಲೆ ಅವಲಂಬಿತವಾಗಿತ್ತು ಅಂತ ನಾವು ನೋಡೋದಾದ್ರೆ ಟ್ರೇಡ್ ಬೇಸ್ಡ್ ಎಕಾನಮಿ, ಅಂದ್ರೆ ವ್ಯಾಪಾರ ಆಧಾರಿತವಾಗಿರ್ತಕ್ಕಂಥ ಒಂದು ಆರ್ಥಿಕತೆ ಇತ್ತು. ಪ್ರಮುಖವಾಗಿ ಆಕ್ಟಿವ್ ಪಾರ್ಟಿಸಿಪೇಷನ್ ಇನ್ ಸಿಲ್ಕ್ ರೂಟ್ ಟ್ರೇಡ್, ಅಂದ್ರೆ ಹಳೆಯ ಕಾಲದಲ್ಲಿ ಆ ಒಂದು ರೇಷ್ಮೆ ಮಾರ್ಗ ಅಂತ ನಾವೇನು ಕರಿತಾ ಇದ್ವಿ, ಆ ಒಂದು ಮಾರ್ಗದಲ್ಲಿ ಅವರು ಸಕ್ರಿಯವಾಗಿ ವ್ಯಾಪಾರದಲ್ಲಿ ತೊಡಗಿಸಿಕೊಂಡಿರ್ತಕ್ಕಂಥ ಒಂದು ಡೈನಾಸ್ಟಿ ಇದಾಗಿರುತ್ತೆ. ಸೊ ಇಶ್ಯೂಡ್ ಗೋಲ್ಡ್, ಸಿಲ್ವರ್ ಅಂಡ್ ಬ್ರಾನ್ಸ್ ಕಾಯಿನ್ಸ್, ಅಂದ್ರೆ ಅವರು ಚಿನ್ನ, ಬೆಳ್ಳಿ ಮತ್ತೆ ಕಂಚಿನ ನಾಣ್ಯಗಳನ್ನ ಬಿಡುಗಡೆ ಮಾಡಲಾಗಿರ್ತಕ್ಕಂತಹ ಒಂದು ಸಮಯ ಅದಾಗಿರುತ್ತೆ. ಸೊ ಅಗ್ರಿಕಲ್ಚರ್ ಅಂಡ್ ಕ್ರಾಫ್ಟ್ ಸಪೋರ್ಟೆಡ್ ಎಕಾನಮಿ, ಅಂದ್ರೆ ಆ ಕಾಲದಲ್ಲಿ ಕೃಷಿ ಕೂಡ ಮಾಡ್ತಾ ಇದ್ರು, ಕರಕುಶಲ ವಸ್ತುಗಳನ್ನ ಕೂಡ ಅವರು ತಯಾರಿ ಮಾಡ್ತಾ ಇದ್ರು. ಸೊ ಇದು ಕೂಡ ಅವರ ಆರ್ಥಿಕತೆಯನ್ನ ಬೆಂಬಲ ಮಾಡಿರ್ತಕ್ಕಂಥ ಒಂದು ಆಕ್ಟಿವಿಟೀಸ್ ಆಗಿ ನಾವು ನೋಡ್ಬೋದಾಗಿರುತ್ತೆ. ಇನ್ನು ಯಾವ ರಿಲಿಜಿಯನ್ ಅಥವಾ ಯಾವ ಧರ್ಮವನ್ನ ಅವರು ಅನುಸರಿಸ್ತಾ ಇದ್ರು ಅಂತ ನಾವು ನೋಡೋದಾದ್ರೆ, ಸೊ ದೇ ಫಾಲೋಡ್ ರಿಲಿಜಿಯಸ್ ಟಾಲರೆನ್ಸ್, ಅಂದ್ರೆ ಅನೇಕ ಧರ್ಮಗಳನ್ನ ಅವರು ಸಹಿಸಿಕೊಂಡಿರ್ತಾರೆ. ಅದನ್ನ ನಾವು ಧಾರ್ಮಿಕ ಸಹಿಷ್ಣುತೆ ಹೊಂದಿರತಕ್ಕಂಥ ಒಂದು ಡೈನಾಸ್ಟಿ ಇದಾಗಿರುತ್ತೆ. ಸಪೋರ್ಟೆಡ್ ಬುದ್ಧಿಸಂ, ಹಿಂದೂಯಿಸಂ ಅಂಡ್ ಲೋಕಲ್ ಬಿಲೀಫ್ಸ್, ಅಂದ್ರೆ ಬೌದ್ಧ ಧರ್ಮ, ಹಿಂದೂ ಧರ್ಮ ಮತ್ತೆ ಸ್ಥಳೀಯ ನಂಬಿಕೆಗಳನ್ನು ಕೂಡ ಬೆಂಬಲಿಸಿದ್ದಂತಹ ಒಂದು ರಾಜ್ಯ ಮನೆತನ ಇದಾಗಿರುತ್ತೆ. ಪ್ರಮೋಟ್ ಬುದ್ಧಿಸ್ಟ್ ಟೀಚಿಂಗ್ಸ್, ಅಂದ್ರೆ ಬೌದ್ಧ ಬೋಧನೆಗಳನ್ನ ಕೂಡ ಇವರು ಉತ್ತೇಜನ ಮಾಡಿರ್ತಾರೆ. ರಿಲಿಜಿಯಸ್ ಸಿಂಬಲ್ಸ್ ಫೀಚರ್ಡ್ ಆನ್ ಕಾಯಿನ್ಸ್, ಅಂದ್ರೆ ಅವ್ರು ಏನು ಕಾಯಿನ್ಗಳನ್ನ ವಿತರಣೆ ಮಾಡ್ತಾ ಇದ್ರು ಅದರ ಮೇಲೆ ಧಾರ್ಮಿಕ ಸಂಕೇತಗಳನ್ನ ಮುದ್ರಿಸ್ತಾ ಇದ್ದಂತಹದ್ದು ಅವರ ಕಾಯಿನ್ಸ್ಗಳ ಮೇಲೆ ನಾವು ನೋಡ್ಬೋದಾಗಿರುತ್ತೆ. ಇನ್ನು ಆರ್ಟ್ ಅಂಡ್ ಆರ್ಕಿಟೆಕ್ಚರ್ ಅಥವಾ ಆರ್ಟ್ ಅಂಡ್ ಕಲ್ಚರ್, ಕಲೆ ಮತ್ತು ಸಂಸ್ಕೃತಿಯನ್ನ ನಾವು ನೋಡೋದಾದ್ರೆ ಡೆವಲಪ್ಮೆಂಟ್ ಆಫ್ ಗಾಂಧಾರ ಆರ್ಟ್, ಅಂದ್ರೆ ಗಾಂಧಾರ ಕಲೆಯ ಬೆಳವಣಿಗೆ ಇವರ ಒಂದು ಸಮಯದಲ್ಲಿ ಹೆಚ್ಚಾಗುತ್ತೆ. ಗ್ರೀಕ್ ಅಂಡ್ ಇಂಡಿಯನ್ ಆರ್ಟಿಸ್ಟಿಕ್ ಇನ್ಫ್ಲೂಯೆನ್ಸ್, ಅಂದ್ರೆ ಗ್ರೀಕರು ಮತ್ತೆ ಭಾರತೀಯ ಕಲಾತ್ಮದ ಪ್ರಭಾವ ಬಹಳ ಹೆಚ್ಚಾಗಿರುತ್ತೆ. ದೆನ್ ಬುದ್ಧಿಸ್ಟ್ ಸ್ಕಲ್ಪ್ಚರ್ಸ್ ಅಂಡ್ ಮೊನೆಸ್ಟ್ರಿಗಳನ್ನ ನಿರ್ಮಾಣ ಮಾಡ್ತಾರೆ, ಅಂದ್ರೆ ಬೌದ್ಧ ಶಿಲ್ಪಗಳು ಮತ್ತು ಮಠಗಳನ್ನ ನಿರ್ಮಾಣ ಮಾಡಿರ್ತಕ್ಕಂಥದ್ದು ಈ ಒಂದು ಸಮಯದಲ್ಲಿ. ಯೂಸ್ ಆಫ್ ಮಲ್ಟಿಪಲ್ ಲ್ಯಾಂಗ್ವೇಜಸ್ ಅಂಡ್ ಸ್ಕ್ರಿಪ್ಟ್ಸ್, ಅಂದ್ರೆ ಅನೇಕ ಭಾಷೆಗಳನ್ನ ಮತ್ತೆ ಅನೇಕ ಲಿಪಿಗಳನ್ನ ಈ ಒಂದು ಸಮಯದಲ್ಲಿ ಅವರು ಬಳಕೆ ಮಾಡಿರ್ತಾರೆ. ಸೊ ಯೂಸ್ಡ್ ಗ್ರೀಕ್, ಕರೋಸ್ಟಿ ಅಂಡ್ ಬ್ರಾಹ್ಮಿ ಸ್ಕ್ರಿಪ್ಟ್ಸ್, ಅವರು ಗ್ರೀಕ್, ಕರೋಸ್ಟಿ ಮತ್ತೆ ಬ್ರಾಹ್ಮಿ ಲಿಪಿಗಳನ್ನ ಸೊ ಅವರ ಆಳ್ವಿಕೆಯ ಸಮಯದಲ್ಲಿ ಹೆಚ್ಚಾಗಿ ಬಳಕೆ ಮಾಡಿರ್ತಾರೆ. ಇನ್ನು ಎಜುಕೇಷನ್ ಅಂಡ್ ಲರ್ನಿಂಗ್, ಶಿಕ್ಷಣ ಮತ್ತು ಕಲಿಕೆಗೆ ಸಂಬಂಧಪಟ್ಟಂತೆ ನಾವು ಡಿಸ್ಕಸ್ ಮಾಡೋದಾದ್ರೆ ತಕ್ಷಶಿಲಾ ಆಸ್ ಅ ಮೇಜರ್ ಲರ್ನಿಂಗ್ ಸೆಂಟರ್, ಸೊ ಪ್ರಮುಖ ಕಲಿಕಾ ಕೇಂದ್ರವಾಗಿ ನಾವು ತಕ್ಷಶಿಲಾವನ್ನ ನೋಡ್ಬೋದಾಗಿರುತ್ತೆ. ಅಂಡ್ ಸ್ಕಾಲರ್ಸ್ ಫ್ರಮ್ ಡಿಫ್ರೆಂಟ್ ರೀಜನ್ಸ್ ವಿಸಿಟೆಡ್, ಅಂದ್ರೆ ವಿದ್ವಾಂಸರು ಬೇರೆ ಬೇರೆ ಕಡೆಗಳಿಂದ ಈ ಒಂದು ಪ್ರದೇಶಕ್ಕೆ ಭೇಟಿ ನೀಡ್ತಾ ಇದ್ದಂತಹದ್ದು ದಾಖಲಾಗಿರುತ್ತೆ. ಗ್ರೋತ್ ಆಫ್ ಫಿಲಾಸಫಿ, ಮೆಡಿಸಿನ್ ಅಂಡ್ ಆರ್ಟ್ಸ್, ತತ್ವಶಾಸ್ತ್ರ, ಔಷಧ ಶಾಸ್ತ್ರ ಮತ್ತೆ ಕಲೆಗಳು ಈ ಒಂದು ಸಮಯದಲ್ಲಿ ಪ್ರವರ್ಧಮಾನಕ್ಕೆ ಬರುತ್ತೆ ಅಥವಾ ಬೆಳವಣಿಗೆ ಆಗಿರ್ತಕ್ಕಂಥ ಒಂದು ಸಮಯ ಆಗಿರುತ್ತೆ. ಸೊ ವಿತ್ ದಿಸ್ ಲೆಟ್ಸ್ ಗೆಟ್ ಇಂಟು ಕ್ವೆಶ್ಚನ್ ನಂಬರ್ 4. ಮಧುಮಲೈ ಹುಲಿ ಮೀಸಲು ಪ್ರದೇಶವು ಯಾವ ಜೀವಗೋಳ ಮೀಸಲು ಪ್ರದೇಶದ ಭಾಗವಾಗಿದೆ? ಮಧುಮಲೈ ಟೈಗರ್ ರಿಸರ್ವ್ ಫಾರ್ಮ್ಸ್ ಅ ಪಾರ್ಟ್ ಆಫ್ ವಿಚ್ ಬಯೋಸ್ಪಿಯರ್ ರಿಸರ್ವ್? ಸೊ ಈ ಪ್ರಶ್ನೆಗೆ ಸರಿಯಾದ ಉತ್ತರ ಇದು ನೀಲಗಿರಿ ಜೀವಗೋಳ ಮೀಸಲು ಪ್ರದೇಶದ ಒಂದು ಪಾರ್ಟ್ ಆಗಿರುತ್ತೆ. ಸೊ ಇದನ್ನ ನಾವು ನೀಲಗಿರಿ ಬಯೋಸ್ಪಿಯರ್ ರಿಸರ್ವ್ ಅಂತ ಹೇಳ್ತೇವೆ. ಮಧುಮಲೈ ಟೈಗರ್ ರಿಸರ್ವ್ ಅಂತಕ್ಕಂಥದ್ದು ನೀಲಗಿರಿ ಬಯೋಸ್ಪಿಯರ್ ರಿಸರ್ವ್ ಅಲ್ಲಿ ಬರ್ತಕ್ಕಂಥ ಒಂದು ಹುಲಿ ಮೀಸಲು ಪ್ರದೇಶವಾಗಿರುತ್ತೆ. ಸೊ ಇದು ಯಾಕೆ ಸುದ್ದಿಯಲ್ಲಿದೆ? ಸೊ ಈ ಮಧುಮಲೈ ಅಂತಕ್ಕಂಥದ್ದು ಸುದ್ದಿಯಲ್ಲಿರ್ಲಿಕ್ಕೆ ಕಾರಣ ಏನು ಅಂದ್ರೆ ಇಲ್ಲಿ ರೇರ್ ಇಂಪೀರಿಯಲ್ ಈಗಲ್, ಅಂದ್ರೆ ಬಹಳ ಅಪರೂಪವಾಗಿರ್ತಕ್ಕಂಥ ಇಂಪೀರಿಯಲ್ ಹದ್ದು ಪತ್ತೆ ಆಗಿರ್ತಕ್ಕಂಥ ಒಂದು ಪ್ರದೇಶವಾಗಿ ನಾವು ಇದನ್ನ ನೋಡಬಹುದಾಗಿರುತ್ತೆ. ಸೊ ಇಲ್ಲಿ ಯಾವ ಸ್ಪೀಶೀಸ್ ಅನ್ನ ಇತ್ತೀಚೆಗೆ ಅಬ್ಸರ್ವ್ ಮಾಡಲಾಗಿದೆ ಅಂದ್ರೆ ಈಸ್ಟರ್ನ್ ಇಂಪೀರಿಯಲ್ ಈಗಲ್. ಸೊ ಇದನ್ನ ಅಕ್ವಿಲಾ ಹೆಲಿಕಾ ಅಂತ ಹೇಳ್ತೇವೆ, ಹೆಲಿಯಾಕಾ ಅಂತ ಹೇಳ್ತೇವೆ. ಇದು ಅದರ ಸೈಂಟಿಫಿಕ್ ನೇಮ್ ಆಗಿರುತ್ತೆ. ಇದು ಬಹಳ ಅಪರೂಪವಾಗಿರ್ತಕ್ಕಂಥ ಒಂದು ಈಗಲ್ ಆಗಿರುತ್ತೆ. ಇದು ಈಗ ಮಧುಮಲೈ ಟೈಗರ್ ರಿಸರ್ವ್ ನಲ್ಲಿ ಪತ್ತೆ ಆಗಿರುತ್ತೆ. ಸೊ ಇದನ್ನ ನಾವು ರೇರ್ ಮೈಗ್ರೇಟರಿ ರ್ಯಾಪ್ಟರ್ ಅಂತ ಹೇಳ್ತೇವೆ, ಅಪರೂಪದ ವಲಸೆ ಹೋಗ್ತಕ್ಕಂಥ ಒಂದು ಹದ್ದಾಗಿ ನಾವು ಇದನ್ನ ನೋಡಬಹುದಾಗಿರುತ್ತೆ. ಸೊ ಇದರ ಲೊಕೇಶನ್ ಅಥವಾ ಸ್ಥಾನವನ್ನ ನಾವು ನೋಡೋದಾದ್ರೆ ಎಕ್ಸಾಕ್ಟ್ಲಿ ಇದಿರ್ತಕ್ಕಂಥದ್ದು ಮಧುಮಲೈ ಟೈಗರ್ ರಿಸರ್ವ್ ಇನ್ ತಮಿಳುನಾಡು. ಸೊ ತಮಿಳುನಾಡಿನ ಮಧುಮಲೈ ಹುಲಿ ಮೀಸಲು ಪ್ರದೇಶ ಇದು ನೀಲಗಿರಿ ಜೀವಗೋಳ ಮೀಸಲು ಪ್ರದೇಶದ ಒಂದು ಭಾಗವಾಗಿರುತ್ತೆ. ಸೊ ಇದರ ಸಿಗ್ನಿಫಿಕೆನ್ಸ್ ಅಥವಾ ಮಹತ್ವ ಅಂದ್ರೆ ಇಲ್ಲಿ ಏನು ಕಂಡು ಬಂದಿದೆ, ಇದರ ಮಹತ್ವ ಏನು ಅಂತ ನಾವು ನೋಡೋದಾದ್ರೆ ಹೈಲೈಟ್ಸ್
ಹೈಲೈಟ್ಸ್ ಮಧುಗೈ ಟೈಗರ್ ರಿಸರ್ವ್ ಏನಿದೆ, ಸೊ ಇದನ್ನ ಕ್ರಿಟಿಕಲ್ ವಿಂಟರಿಂಗ್ ಸೈಟ್ ಆಗಿ ನಾವು ನೋಡ್ಬೋದಾಗಿರುತ್ತೆ. ವಿಂಟರಿಂಗ್ ಸೈಟ್ ಅಂದರೆ ಚಳಿಗಾಲದಲ್ಲಿ ಪಕ್ಷಿಗಳು ವಲಸೆ ಬರ್ತಕ್ಕಂಥ ಪ್ರಮುಖ ಆವಾಸ ಸ್ಥಾನವಾಗಿ ನಾವು ನೋಡ್ಬೋದಾಗಿರುತ್ತೆ. ಬಿಕಾಸ್ ಈ ಪಕ್ಷಿ ಈಗ ಚಳಿಗಾಲದಲ್ಲಿ ಕಂಡು ಬಂದಿರತಕ್ಕಂಥದ್ದು. ಸೊ ಈ ನಿಟ್ಟಿನಲ್ಲಿ ವಿಂಟರ್ ಮೈಗ್ರೇಟರಿ ಬರ್ಡ್ಗೆ ಅಥವಾ ವಿಂಟರ್ ಮೈಗ್ರೇಟರಿ ಬರ್ಡ್ಸ್ಗೆ ಈ ಒಂದು ಪ್ರದೇಶವನ್ನು ನಾವು ಆವಾಸ ಸ್ಥಾನವಾಗಿ ನಾವು ನೋಡ್ಬೋದಾಗಿರುತ್ತೆ. ಸೊ ಇದರಿಂದ ಇಟ್ ಇಂಡಿಕೇಟ್ಸ್ ಹೆಲ್ದಿ ಇಕೋಸಿಸ್ಟಮ್, ಅಂದರೆ ಒಂದು ಆರೋಗ್ಯಕರವಾಗಿರ್ತಕ್ಕಂಥ ಪರಿಸರ ವ್ಯವಸ್ಥೆಯನ್ನ ಸೂಚನೆ ಮಾಡ್ತಕ್ಕಂಥ ಪ್ಲೇಸ್ ಆಗಿರುತ್ತೆ. ರೈಸಸ್ ಪ್ರೊಫೈಲ್ ಆಫ್ ಬರ್ಡ್ ಕನ್ಸರ್ವೇಷನ್, ಅಂದರೆ ಈ ಒಂದು ಪಕ್ಷಿಗಳ ಸಂರಕ್ಷಣೆಗೆ ಸಂಬಂಧಪಟ್ಟಂತೆ ಒಂದು ಪ್ರೊಫೈಲ್ ಅಥವಾ ಚಿತ್ರಣವನ್ನ ಈ ಪ್ರದೇಶ ಈಗ ಹೆಚ್ಚು ಮಾಡಿರ್ತಕ್ಕಂಥದ್ದನ್ನ ನಾವು ನೋಡ್ಬೋದಾಗಿರುತ್ತೆ. ಹಾಗಿದ್ರೆ ವಾಟ್ ಇಸ್ ದ ರೋಲ್ ಆಫ್ ದಿಸ್ ಬರ್ಡ್ ಇನ್ ಟರ್ಮ್ಸ್ ಆಫ್ ಎಕಾನಮಿ, ಇಕೋಸಿಸ್ಟಮ್, ಪರಿಸರ ವ್ಯವಸ್ಥೆಗೆ ಸಂಬಂಧಪಟ್ಟಂತೆ ಈ ಒಂದು ಪಕ್ಷಿಯ ಪಾತ್ರವೇನು ಅಂತ ನಾವು ನೋಡೋದಾದ್ರೆ, ಟಾಪ್ ಪ್ರಿಡೇಟರ್ ಅಮಾಂಗ್ ಬರ್ಡ್ಸ್ ಆಫ್ ಪ್ರೇ, ಅಂದ್ರೆ ಬೇಟೆ ಆಡುವ ಪಕ್ಷಿಗಳಲ್ಲಿ ಇದು ಅತ್ಯಂತ ಅಗ್ರಸ್ಥಾನದಲ್ಲಿರ್ತಕ್ಕಂಥ ಪಕ್ಷಿ ಆಗಿರುತ್ತೆ. ಸಾಮಾನ್ಯವಾಗಿ ನಾವು ಈ ಒಂದು ಪ್ರಾಣಿಗಳನ್ನ ನಾವು ನೋಡೋದಾದ್ರೆ ಕಾರ್ನಿವೋರ್ಸ್ ಅಂತಕ್ಕಂಥದ್ದು ಹುಲಿ, ಸಿಂಹ, ಚಿರತೆ, ಈ ಎಲ್ಲ ಪಕ್ಷಿಗಳು ನಮ್ಮ ಫುಡ್ ಪಿರಮಿಡ್ ಏನಿರುತ್ತೆ, ಅಂದ್ರೆ ಆಹಾರದ ಒಂದು ಪಿರಮಿಡ್ ಏನಿರುತ್ತೆ, ಅದರಲ್ಲಿ ಟಾಪ್ ಅಲ್ಲಿ ಇರ್ತಕ್ಕಂಥ ಒಂದು ಪ್ರಾಣಿಗಳಾಗಿರುತ್ತೆ. ಸೊ ಅದೇ ರೀತಿ ನಾವು ಪಕ್ಷಿಗಳನ್ನ ಮಾತ್ರ ತೆಗೆದುಕೊಂಡರೆ ಈ ರೀತಿಯಾಗಿ ಟಾಪ್ ಅಲ್ಲಿ ನಮ್ಮ ಒಂದು ಫುಡ್ ಪಿರಮಿಡ್ ಏನಿರುತ್ತೆ ಅಥವಾ ಇಕೋಲಾಜಿಕಲ್ ಪಿರಮಿಡ್ ಏನಿರುತ್ತೆ, ಸೊ ಅದರಲ್ಲಿ ಅತ್ಯಂತ ಅಗ್ರಸ್ಥಾನದಲ್ಲಿರ್ತಕ್ಕಂಥ ಒಂದು ಪಕ್ಷಿಯಾಗಿ ನಾವು ನೋಡ್ಬೋದಾಗಿರುತ್ತೆ. ಸೊ ಯಾವಾಗ ಒಂದು ಪ್ರಾಣಿ ಅಥವಾ ಯಾವುದೇ ಒಂದು ಜೀವಿ ಅಗ್ರಸ್ಥಾನದಲ್ಲಿರುತ್ತೆ, ಸೊ ಇದರ ಪ್ರಾಮುಖ್ಯತೆ ಏನು ಅಂದ್ರೆ ತನ್ನ ಕೆಳಗಡೆ ಇರತಕ್ಕಂಥ ಒಂದು ಪ್ರಭೇದಗಳ ಪಾಪ್ಯುಲೇಷನ್ ಅಥವಾ ಸಂಖ್ಯೆಯನ್ನ ನಿಯಂತ್ರಣ ಮಾಡ್ತಕ್ಕಂಥ ಒಂದು ಫಂಕ್ಷನ್ ಅಥವಾ ಒಂದು ಕ್ರಿಯೆಯನ್ನ ನಮ್ಮ ಪರಿಸರ ವ್ಯವಸ್ಥೆಯಲ್ಲಿ ಕಾಂಟ್ರಿಬ್ಯೂಟ್ ಮಾಡ್ತಕ್ಕಂಥದ್ದನ್ನ ನಾವು ನೋಡ್ಬೋದಾಗಿರುತ್ತೆ. ಹಾಗಿದ್ರೆ ಈ ಒಂದು ಈಗಲ್ ಏನಿದೆ ರೆಗ್ಯುಲೇಟ್ಸ್ ದಿ ಪಾಪ್ಯುಲೇಷನ್ ಆಫ್ ಸ್ಮಾಲ್ ಮ್ಯಾಮಲ್ಸ್ ಅಂಡ್ ರೋಡೆಂಟ್ಸ್, ಅಂದ್ರೆ ಸಣ್ಣ ಸಸ್ತನಿಗಳು ಮತ್ತೆ ದಂಶಕಗಳು ಅಂತ ನಾವೇನು ಹೇಳ್ತೇವೆ, ಅಂದ್ರೆ ಇಲಿ ರೀತಿಯ ಒಂದು ಜೀವಿಗಳನ್ನ ನಾವು ರೋಡೆಂಟ್ಸ್ ಅಥವಾ ದಂಶಕಗಳು ಅಂತ ಹೇಳ್ತೇವೆ. ಸೊ ಇವುಗಳ ಸಂಖ್ಯೆಯನ್ನ ನಿಯಂತ್ರಣ ಮಾಡ್ತಕ್ಕಂಥ ಒಂದು ಇಕೋಲಾಜಿಕಲ್ ಬೆನಿಫಿಟ್ ಅನ್ನ ನೀಡುತ್ತೆ. ಇಂಡಿಕೇಟರ್ ಆಫ್ ಹ್ಯಾಬಿಟ್ಯಾಟ್ ಕ್ವಾಲಿಟಿ ಅಂಡ್ ಬಯೋಡೈವರ್ಸಿಟಿ, ಅಂದ್ರೆ ಆವಾಸ ಸ್ಥಾನದ ಗುಣಮಟ್ಟ ಮತ್ತು ಜೀವ ವೈವಿಧ್ಯತೆಯ ಸೂಚಕ, ಅಂದ್ರೆ ಈ ಪಕ್ಷಿಗಳು ಅಲ್ಲಿದ್ದರೆ ಆ ಒಂದು ಆವಾಸ ಸ್ಥಾನ ಅಂತಕ್ಕಂಥದ್ದು ಆರೋಗ್ಯಕರವಾಗಿದೆ ಅನ್ನೋದನ್ನ ಸೂಚಿಸ್ತಕ್ಕಂಥ ಒಂದು ಪ್ರಭೇದವಾಗಿ ನಾವು ಇದನ್ನ ನೋಡ್ಬೋದಾಗಿರುತ್ತೆ. ಇನ್ನು MTR ಇದರ ಬಗ್ಗೆ, ಈ ಒಂದು ಮಧುಮಲೈ ಟೈಗರ್ ರಿಸರ್ವ್ ಬಗ್ಗೆ ನಾವು ಹೆಚ್ಚಿನ ಮಾಹಿತಿಯನ್ನು ಡಿಸ್ಕಸ್ ಮಾಡೋದಾದ್ರೆ, ಕಾಂಬಿನೇಷನ್ ಆಫ್ ಫಾರೆಸ್ಟ್ ಎಡ್ಜಸ್, ಓಪನ್ ಗ್ರಾಸ್ ಲ್ಯಾಂಡ್ ಮತ್ತೆ ಟಾಲ್ ಟ್ರೀಸ್, ಅಂದರೆ ಕಾಡಿನ ಅಂಚುಗಳು, ತೆರೆದ ಹುಲ್ಲುಗಾವಲು ಮತ್ತೆ ಎತ್ತರದ ಮರಗಳು, ಈ ಎಲ್ಲ ರೀತಿಯ ಒಂದು ಪರಿಸರ ವ್ಯವಸ್ಥೆಗಳನ್ನು ಹೊಂದಿರತಕ್ಕಂಥ ಸಂಯೋಜಿತ ಪರಿಸರ ವ್ಯವಸ್ಥೆಯಾಗಿ ನಾವು ಈ ಒಂದು ಟೈಗರ್ ರಿಸರ್ವ್ ಅನ್ನ ಹೇಳ್ಬೋದಾಗಿರುತ್ತೆ. ಅಬಂಡೆಂಟ್ ಪ್ರೇ ಅಂಡ್ ಲೋ ಹ್ಯೂಮನ್ ಡಿಸ್ಟರ್ಬೆನ್ಸ್, ಹೇರಳವಾದ ಬೇಟೆ, ಅಂದರೆ ಈ ಒಂದು ಪಕ್ಷಿಗಳು ಆಹಾರವಾಗಿ ಸೇವಿಸ್ತಕ್ಕಂಥ ಹೇರಳವಾದ ಒಂದು ಜೀವಿಗಳಲ್ಲಿರುತ್ತೆ. ಅಂಡ್ ಮನುಷ್ಯರ ಒಂದು ಇಂಟರ್ಫಿಯರೆನ್ಸ್ ಅಂತಕ್ಕಂಥದ್ದು ಬಹಳ ಕಡಿಮೆ ಇರುವ ಕಾರಣದಿಂದ ಈ ರೀತಿಯ ಅಪರೂಪದ ಪಕ್ಷಿಗಳು ಅಲ್ಲಿ ಕಂಡು ಬರಲಿಕ್ಕೆ ಇದೇ ಪ್ರಮುಖವಾಗಿರ್ತಕ್ಕಂಥ ಕಾರಣವಾಗಿರುತ್ತೆ. ಈಗ ಅಲ್ಲಿ ಕಂಡು ಬಂದಿರತಕ್ಕಂಥ ಈಸ್ಟರ್ನ್ ಇಂಪೀರಿಯಲ್ ಈಗಲ್ನ ಬಗ್ಗೆ ನಾವು ಹೆಚ್ಚಿನ ಮಾಹಿತಿಯನ್ನು ಡಿಸ್ಕಸ್ ಮಾಡೋದಾದ್ರೆ, ಸೊ ಲೆಟ್ ಅಸ್ ಸ್ಟಾರ್ಟ್ ವಿತ್ ಸೈಂಟಿಫಿಕ್ ನೇಮ್, ವೈಜ್ಞಾನಿಕ ಹೆಸರು ಆಕ್ವಿಲಾ ಹೆಲಿಯಾಕ ಅಂತಕ್ಕಂಥದ್ದು ಇದರ ವೈಜ್ಞಾನಿಕ ಹೆಸರಾಗಿರುತ್ತೆ. ಸೊ ಇದರ ಕ್ಲಾಸಿಫಿಕೇಶನ್ ಅಥವಾ ವರ್ಗೀಕರಣವನ್ನು ನಾವು ನೋಡೋದಾದ್ರೆ, ಬರ್ಡ್ ಆಫ್ ಪ್ರೇ, ಅಂದರೆ ಬೇಟೆಯಾಡುವ ಪಕ್ಷಿಗಳ ಗುಂಪಿನಲ್ಲಿ ಇದು ಬರುತ್ತೆ. ಸೊ ಇದು ಆಕ್ಸಿಪಿಟ್ರೇಡೆ ಅಂತಕ್ಕಂಥ ಒಂದು ಕುಟುಂಬ ಅಥವಾ ಫ್ಯಾಮಿಲಿಗೆ ಸೇರಿರ್ತಕ್ಕಂಥ ಒಂದು ಪಕ್ಷಿ ಇದಾಗಿರುತ್ತೆ. ಸೊ ಇದರ ಡಿಸ್ಟ್ರಿಬ್ಯೂಷನ್ ಅಥವಾ ವಿತರಣೆಯನ್ನು ನಾವು ನೋಡೋದಾದ್ರೆ, ನೇಟಿವ್ ಟು ಈಸ್ಟರ್ನ್ ಯುರೋಪ್ ಅಂಡ್ ಸೆಂಟ್ರಲ್ ಏಷ್ಯಾ, ಪೂರ್ವ ಯುರೋಪ್ ಮತ್ತೆ ಮಧ್ಯ ಏಷ್ಯಾಗೆ ಸ್ಥಳೀಯವಾಗಿರ್ತಕ್ಕಂಥ ಒಂದು ಪಕ್ಷಿಯಾಗಿರುತ್ತೆ. ವಿಂಟರ್ಸ್ ಇನ್ ಸೌತ್ ಏಷ್ಯಾ, ಮಿಡಲ್ ಈಸ್ಟ್ ಅಂಡ್ ಪಾರ್ಟ್ಸ್ ಆಫ್ ಆಫ್ರಿಕಾ, ಅಂದರೆ ಚಳಿಗಾಲದಲ್ಲಿ ಅದು ದಕ್ಷಿಣ ಏಷ್ಯಾ, ಮಧ್ಯಪ್ರಾಚ್ಯ ಮತ್ತೆ ಆಫ್ರಿಕಾದ ಕೆಲವು ಭಾಗಗಳಿಗೆ ಅದು ಚಳಿಗಾಲದಲ್ಲಿ ವಲಸೆ ಹೋಗ್ತಕ್ಕಂಥ ಒಂದು ಪಕ್ಷಿಯಾಗಿ ನಾವು ನೋಡ್ಬೋದಾಗಿರುತ್ತೆ. ಸೊ ರೇರ್ ವಿಂಟರ್ ವಿಸಿಟರ್ಸ್ ಟು ಇಂಡಿಯಾ, ಅಂದರೆ ನಮ್ಮ ಭಾರತ ದೇಶಕ್ಕೂ ಕೂಡ ಅಪರೂಪವಾಗಿ ಈ ಒಂದು ಚಳಿಗಾಲದಲ್ಲಿ ಇದು ಭೇಟಿ ನೀಡ್ತಕ್ಕಂಥ ಒಂದು ಪಕ್ಷಿಯಾಗಿ ನಾವು ಇದನ್ನ ಗಮನಿಸಬಹುದಾಗಿರುತ್ತೆ. ಹಾಗಿದ್ರೆ ಇದು ವಾಸ ಮಾಡಬೇಕಾಗಿದ್ರೆ ಹ್ಯಾಬಿಟ್ಯಾಟ್ ಅಥವಾ ತನ್ನ ಆವಾಸ ಸ್ಥಾನದ ಗುಣಲಕ್ಷಣಗಳು ಹೇಗಿರಬೇಕು ಅಂತ ನಾವು ನೋಡೋದಾದ್ರೆ, ಓಪನ್ ಗ್ರಾಸ್ಲ್ಯಾಂಡ್ಸ್ ವಿತ್ ಸ್ಕ್ಯಾಟರ್ಡ್ ಟ್ರೀಸ್, ಅಂದರೆ ಚದುರಿದ ಮರಗಳೊಂದಿಗೆ ಮುಕ್ತವಾಗಿರ್ತಕ್ಕಂಥ ಒಂದು ಹುಲ್ಲು
ಹುಲ್ಲುಗಾವಲು ಇಲ್ಲಿ ಇರಬೇಕಾಗಿರುತ್ತೆ. ಅಂದರೆ ಏನೋ ಓಪನ್ ಗ್ರಾಸ್ ಲ್ಯಾಂಡ್ ಅಂದರೆ ಹೆಚ್ಚಿನ ಮರಗಳು ಅಲ್ಲಿ ಇರಬಾರ್ದು, ಆ ರೀತಿಯ ಆವಾಸ ಸ್ಥಾನವನ್ನು ಇದು ಪ್ರಿಫರ್ ಮಾಡುತ್ತೆ. ಫಾರೆಸ್ಟ್ ಎಡ್ಜಸ್, ವೆಟ್ಲ್ಯಾಂಡ್ಸ್ ಆ್ಯಂಡ್ ಅಗ್ರಿಕಲ್ಚರಲ್ ಲ್ಯಾಂಡ್ಸ್ಕೇಪ್ ಅಂದರೆ ಅರಣ್ಯದ ಅಂಚುಗಳಲ್ಲಿ, ಗದ್ದೆಗಳಲ್ಲಿ ಮತ್ತು ಕೃಷಿ ಮಾಡ್ತಕ್ಕಂಥ ಪ್ರದೇಶಗಳಲ್ಲೂ ಕೂಡ ಕಂಡು ಬರ್ತಕ್ಕಂಥ ಒಂದು ಪಕ್ಷಿಯಾಗಿರುತ್ತೆ. ಟಾಲ್ ಟ್ರೀಸ್ ಫಾರ್ ನೆಸ್ಟಿಂಗ್ ಅಂಡ್ ರೂಸ್ಟಿಂಗ್ ಅಂದರೆ ಅದು ಮೊಟ್ಟೆ ಇಡಲಿಕ್ಕೆ ಮತ್ತು ಸಂತಾನೋತ್ಪತ್ತಿ ಮಾಡಲಿಕ್ಕೆ ಅತ್ಯಂತ ಎತ್ತರವಾದ ಮರಗಳಿಗೆ ಆದ್ಯತೆಯನ್ನು ನೀಡ್ತಕ್ಕಂಥ ಒಂದು ಪಕ್ಷಿ ಇದಾಗಿರುತ್ತೆ. ಇನ್ನು ಇದರ ಫಿಸಿಕಲ್ ಫೀಚರ್ಸ್ ಅಥವಾ ಭೌಗೋಳಿಕ ಲಕ್ಷಣಗಳನ್ನು ನಾವು ನೋಡೋದಾದ್ರೆ, ಲಾರ್ಜ್ ಈಗಲ್ ವಿತ್ ಬ್ರಾಡ್ ವಿಂಗ್ಸ್ ಅಂದರೆ ದೊಡ್ಡದಾಗಿರ್ತಕ್ಕಂಥ ಹದ್ದು, ತನ್ನ ರೆಕ್ಕೆಗಳು ಅತ್ಯಂತ ಬೃಹತ್ತಾಗಿರ್ತಕ್ಕಂಥ ಅಥವಾ ದೊಡ್ಡದಾಗಿರ್ತಕ್ಕಂಥ ವಿಂಗ್ಸ್ ಅನ್ನ ಹೊಂದಿರುತ್ತೆ. ಡಾರ್ಕ್ ಬ್ರೌನ್ ಬಾಡಿ ಅಂದರೆ ಗಾಢವಾದ ಕಂದು ಬಣ್ಣವನ್ನ ಹೊಂದಿರತಕ್ಕಂಥ ದೇಹ, ಪೇಲ್ ಗೋಲ್ಡನ್ ಕ್ರೌನ್ ಅಂಡ್ ನ್ಯಾಪ್ ಅಂದರೆ ತನ್ನ ಕಿರೀಟ ಮತ್ತೆ ತನ್ನ ತಲೆಯ ಮೇಲೆ ಮಸುಕಾದ ಚಿನ್ನದ ಕಿರೀಟ ಮತ್ತೆ ನೇಪನ್ನ ಹೊಂದಿರತಕ್ಕಂಥ ಒಂದು ಪಕ್ಷಿ ಆಗಿರುತ್ತೆ. ಸ್ಟ್ರಾಂಗ್ ಹುಕ್ಡ್ ಬೀಕ್ ಆಗಿರುತ್ತೆ ಅಂದರೆ ಅತ್ಯಂತ ಪ್ರಬಲವಾಗಿರ್ತಕ್ಕಂಥ ಕೊಕ್ಕು, ಯಾಕಂದ್ರೆ ಅದು ಮಾಂಸಾಹಾರಿ ಆಗಿರೋದ್ರಿಂದ ತನ್ನ ಬೀಕ್ ಅಂತಕ್ಕಂಥದ್ದು ಅತ್ಯಂತ ಪ್ರಬಲವಾಗಿರಬೇಕು. ಅಂಡ್ ಶಾರ್ಪ್ ಟ್ಯಾಲೋನ್ಸ್ ಅನ್ನ ಹೊಂದಿರುತ್ತೆ ಅಂದರೆ ತನ್ನ ಕಾಲಿನ ಬೆರಳುಗಳು ಅತ್ಯಂತ ತೀಕ್ಷ್ಣವಾಗಿರ್ತಕ್ಕಂಥದ್ದು, ಅತ್ಯಂತ ಚೂಪಾಗಿರ್ತಕ್ಕಂಥ ಟ್ಯಾಲೋನ್ಗಳನ್ನು ಅಥವಾ ಕಾಲಿನ ಬೆರಳುಗಳನ್ನು ಹೊಂದಿರತಕ್ಕಂಥ ಒಂದು ಪಕ್ಷಿ ಇದಾಗಿರುತ್ತೆ. ಇನ್ನು ಇದು ತಿಂತಕ್ಕಂಥ ಡಯಟ್ ಅಥವಾ ಆಹಾರ ಏನು ಅಂದರೆ ಇದೊಂದು ಕಾರ್ನಿವೋರ್ ಆಗಿರುತ್ತೆ, ಅಂದರೆ ಮಾಂಸಾಹಾರಿ ಪಕ್ಷಿ ಆಗಿರುತ್ತೆ. ರೋಡೆಂಟ್ಸ್, ದಂಶಕಗಳು, ಚಿಕ್ಕ ಸಸ್ತನಿಗಳು, ಚಿಕ್ಕ ಪಕ್ಷಿಗಳು ಮತ್ತೆ ಸರೀಸೃಪಗಳು ಅಥವಾ ರೆಪ್ಟೈಲ್ಸ್ ಅನ್ನ ತಿಂತಕ್ಕಂಥ ಪಕ್ಷಿ ಆಗಿರುತ್ತೆ. ಒಕೇಶನಲಿ ಸ್ಕ್ಯಾವೆಂಜರ್ ಆಗಿರುತ್ತೆ. ಸೊ ಸ್ಕ್ಯಾವೆಂಜರ್ ಅಂದರೆ ನಿರ್ಜೀವವಾಗಿರ್ತಕ್ಕಂಥ ಪ್ರಾಣಿಗಳನ್ನ ತಿನ್ನುವ ಪಕ್ಷಿಗಳನ್ನ ನಾವು ಸ್ಕ್ಯಾವೆಂಜರ್ಸ್ ಅಂತ ಹೇಳ್ತೇವೆ. ಸೊ ಇದು ಯಾವಾಗಲೂ ಸ್ಕ್ಯಾವೆಂಜರ್ ಆಗಿರೋದಿಲ್ಲ, ಸಾಂದರ್ಭಿಕವಾಗಿ ಅದು ಸ್ಕ್ಯಾವೆಂಜರ್ ಆಗಿರುತ್ತೆ. ಸೊ ಅದನ್ನ ಬಿಟ್ಟರೆ ಬಹುತೇಕ ಎಲ್ಲ ಸಮಯಗಳಲ್ಲಿ ಅದು ಬದುಕಿರುವ ಪ್ರಾಣಿಗಳನ್ನ ಸಾಯಿಸಿ ತಿಂತಕ್ಕಂಥದ್ದು. ಬಟ್ ವಲ್ಚರ್ ಹಂಗಿರಲ್ಲ, ರಣಹದ್ದು ಬೇರೆ ತರ ಲೈಫ್ ಸ್ಟೈಲ್ ಇರುತ್ತೆ, ಅದು ಪ್ರಾಣಿಗಳು ಸತ್ತ ಮೇಲೆ ತಿನ್ನುತ್ತೆ. ಅದಕ್ಕೆ ವಲ್ಚರ್ ಅನ್ನ ನಾವು ಸ್ಕ್ಯಾವೆಂಜರ್ಸ್ ಅಂತ ಹೇಳ್ತಕ್ಕಂಥದ್ದು. ಈಗಲ್ ಅನ್ನ ನಾವು ಸ್ಕ್ಯಾವೆಂಜರ್ ಅಂತ ಹೇಳೋದಿಲ್ಲ, ಬಿಕಾಸ್ ಇಟ್ ವಿಲ್ ಕಿಲ್ ದ ಲಿವಿಂಗ್ ಆನಿಮಲ್ ಅಂಡ್ ದೆನ್ ಈಟ್. ಅದಕ್ಕೆ ಅದನ್ನು ನಾವು ಒಕೇಶನಲ್ ಸ್ಕ್ಯಾವೆಂಜರ್ ಅಂತ ಹೇಳ್ತಕ್ಕಂಥದ್ದು ನಮಗೆ ಗೊತ್ತಿರಬೇಕಾಗಿರುತ್ತೆ. ಇನ್ನು ಇದರ ಕನ್ಸರ್ವೇಷನ್ ಸ್ಟೇಟ್ ಅಥವಾ ಸಂರಕ್ಷಣಾ ಪರಿಸ್ಥಿತಿಯನ್ನು ನಾವು ತೆಗೆದುಕೊಂಡಾಗ IUCN ಪ್ರಕಾರ ಇದು ವಲ್ನರಬಲ್ ಅಥವಾ ದುರ್ಬಲ ಪ್ರಭೇದವಾಗಿರುತ್ತೆ. ಸೊ ವೆನ್ ಐ ಸೇ ವಲ್ನರಬಲ್, ಅದರ ಪಾಪ್ಯುಲೇಷನ್ ಅಂತಕ್ಕಂಥದ್ದು ಕಡಿಮೆ ಆಗ್ತಾ ಇದೆ ಅಂತಕ್ಕಂಥ ಒಂದು ಮಾಹಿತಿ ನಮಗೆ ಗೊತ್ತಿರಬೇಕಾಗಿರುತ್ತೆ. ಸೊ ವಿತ್ ದಿಸ್ ವಿ ಕಮ್ ಟು 9th ಸಿದ್ಧಾ ಡೇ, 9ನೇ ಸಿದ್ಧಾ ದಿನಾಚರಣೆಯ ಬಗ್ಗೆ ನಾವಿಲ್ಲಿ ಡಿಸ್ಕಸ್ ಮಾಡೋಣ. ಸೊ ಈ ಒಂದು ದಿನಾಚರಣೆ ಏನಿರುತ್ತೆ, ಇಟ್ ಕಮಾಮರೇಟ್ಸ್ ಬೋತ್ ಆನಿವರ್ಸರಿ ಆಫ್ ಸೇಜ್ ಅಗಾತಿಯಾರ್. ಸೊ ಅಗತ್ಯಾರ್ ಋಷಿ ಇವರ ಜನ್ಮ ದಿನಾಚರಣೆಯನ್ನ ಸೂಚಿಸ್ತಕ್ಕಂಥ ಒಂದು ದಿನವಾಗಿರುತ್ತೆ. ಸೊ ಸೆಲೆಬ್ರೇಷನ್ ಆಫ್ ಏನ್ಷಿಯಂಟ್ ಸಿದ್ಧ ಮೆಡಿಕಲ್ ಸಿಸ್ಟಮ್ ಅಂದರೆ ಈ ಒಂದು ದಿನ ನಾವು ಪ್ರಾಚೀನ ಸಿದ್ಧ ವೈದ್ಯಕೀಯ ವ್ಯವಸ್ಥೆ ಏನಿರುತ್ತೆ ಇದನ್ನ ಆಚರಣೆ ಮಾಡ್ತಕ್ಕಂಥ ಒಂದು ದಿನವಾಗಿ ನಾವು ನೋಡ್ಬೋದಾಗಿರುತ್ತೆ. ಹಾಗಿದ್ರೆ ಈ ಒಂದು ದಿನದ ಥೀಮ್ ಏನು ಅಂತ ನಾವು ನೋಡೋದಾದ್ರೆ, ಸಿದ್ಧ ಫಾರ್ ಗ್ಲೋಬಲ್ ಹೆಲ್ತ್, ಜಾಗತಿಕ ಆರೋಗ್ಯಕ್ಕಾಗಿ ಸಿದ್ಧ ಎಂತಕ್ಕಂಥದ್ದು ಈ ವರ್ಷದ ಥೀಮ್ ಆಗಿ ನಾವು ನೋಡ್ಬೋದಾಗಿರುತ್ತೆ. ಹಾಗಿದ್ರೆ ವಾಟ್ ಈಸ್ ದಿಸ್ ಸಿದ್ಧಾ ಸಿಸ್ಟಮ್, ಇದರ ಸಿಗ್ನಿಫಿಕೆನ್ಸ್ ಅಥವಾ ಮಹತ್ವವೇನು ಅಂತ ನಾವು ನೋಡೋದಾದ್ರೆ, ಒನ್ ಆಫ್ ಇಂಡಿಯಾಸ್ ಓಲ್ಡೆಸ್ಟ್ ಟ್ರೆಡಿಷನಲ್ ಮೆಡಿಕಲ್ ಸಿಸ್ಟಮ್ ಅಂದರೆ ನಮ್ಮ ಭಾರತ ದೇಶದ ಅತ್ಯಂತ ಹಳೆಯ ಸಾಂಪ್ರದಾಯಿಕ ವೈದ್ಯಕೀಯ ವ್ಯವಸ್ಥೆಗಳಲ್ಲಿ ಒಂದಾಗಿರ್ತಕ್ಕಂಥ ಒಂದು ಸಿಸ್ಟಮ್ ಆಗಿರುತ್ತೆ. ಎಂಫಸೈಸಸ್ ಬ್ಯಾಲೆನ್ಸ್ ಆಫ್ ಬಾಡಿ, ಮೈಂಡ್ ಅಂಡ್ ಎನ್ವೈರನ್ಮೆಂಟ್, ದೇಹ, ಮನಸ್ಸು ಮತ್ತೆ ಪರಿಸರದ ಸಮತೋಲನಕ್ಕೆ ಒತ್ತು ನೀಡ್ತಕ್ಕಂಥ ಒಂದು ವ್ಯವಸ್ಥೆಯಾಗಿ ನಾವು ಇದನ್ನು ನೋಡ್ಬೋದಾಗಿರುತ್ತೆ. ಸೊ ಇಟ್ ಫೋಕಸಸ್ ಆನ್ ರೂಟ್ ಕಾಸ್ ಟ್ರೀಟ್ಮೆಂಟ್ ಅಂಡ್ ವೆಲ್ನೆಸ್ ಅಂದರೆ ಯಾವುದೇ ಒಂದು ಕಾಯಿಲೆಗಳನ್ನು ಅದರ ಬೇರಿನಿಂದ ಗುಣಮುಖ ಮಾಡ್ತಕ್ಕಂಥದ್ದು, ಅಂದರೆ ಅದು ಯಾವ ಕಾರಣಕ್ಕಾಗಿ ಬರ್ತಾ ಇದೆ ಆ ಒಂದು ಮೂಲವನ್ನು ತಿಳಿದುಕೊಂಡು ಚಿಕಿತ್ಸೆ ನೀಡ್ತಕ್ಕಂಥ ಒಂದು ಪದ್ಧತಿಯಾಗಿ ನಾವು ಇದನ್ನು ನೋಡ್ಬೋದಾಗಿರುತ್ತೆ. ಹಾಗಿದ್ರೆ ಇದರ ಆರಿಜಿನ್, ಮೂಲ ಎಲ್ಲಿಂದ ಸ್ಟಾರ್ಟ್ ಆಯಿತು ಅಂತ ನಾವು ನೋಡೋದಾದ್ರೆ, ಸೌತ್ ಇಂಡಿಯಾ ಎಸ್ಪೆಷಲಿ ಇನ್ ತಮಿಳುನಾಡು ಅಂದರೆ ದಕ್ಷಿಣ ಭಾರತದಲ್ಲಿ ಇದು ಪ್ರಾರಂಭವಾಗಿರುತ್ತೆ. ವಿಶೇಷವಾಗಿ ತಮಿಳುನಾಡು ರಾಜ್ಯದಿಂದ ಪ್ರಾರಂಭವಾಗಿರ್ತಕ್ಕಂಥ ಒಂದು ವೈದ್ಯಕೀಯ ವ್ಯವಸ್ಥೆ ಆಗಿರುತ್ತೆ. ಅಟ್ರಿಬ್ಯೂಟೆಡ್ ಟು ಸಿದ್ಧಾರ್ಥ್ ವಿತ್ ಸೇಜ್ ಅಗತ್ಯಾರ್ ಆಸ್ ದಿ ಚೀಫ್ ಕಾಂಟ್ರಿಬ್ಯೂಟರ್ ಅಂದರೆ ಅಗತ್ಯಾರ್ ಋಷಿ ಈ ಒಂದು ವ್ಯವಸ್ಥೆಗೆ ಅತ್ಯಂತ ಮುಖ್ಯ ಕೊಡುಗೆಯನ್ನು ನೀಡಿರ್ತಕ್ಕಂಥ ವ್ಯಕ್ತಿಯಾಗಿ ನಾವು ನೆನಪಿಸ್ಕೊಳ್ಬೋದಾಗಿರುತ್ತೆ. ಹಾಗಿದ್ರೆ ಇದರ ಫಿಲಾಸಫಿ ಅಂದರೆ ಈ ಒಂದು ವ್ಯವಸ್ಥೆಯ ತತ್ವಶಾಸ್ತ್ರ ಹೇಗಿದೆ ಅಂತ ನಾವು ನೋಡೋದಾದ್ರೆ, ಬೇಸ್ಡ್ ಆನ್ ಹಾರ್ಮೋನಿ ಆಫ್ ಬಾಡಿ, ಮೈಂಡ್ ಅಂಡ್ ಸೋಲ್, ದೇಹ, ಮನಸ್ಸು ಮತ್ತು ಆತ್ಮದ ಸಾಮರಸ್ಯವನ್ನು ಒಳಗೊಂಡಿರ್ತಕ್ಕಂಥ ಒಂದು ಚಿಕಿತ್ಸೆ ಇದಾಗಿರುತ್ತೆ. ಅಂಡ್ ಹೆಲ್ತ್ ಡಿಪೆಂಡ್ಸ್ ಆನ್ ಬ್ಯಾಲೆನ್ಸ್ ಆಫ್ 3 ಹ್ಯೂಮರ್ಸ್ ಅಂದರೆ 3
ಮುಕ್ಕೂತ್ರಂ ಅಂತ ಕರಿತೇವೆ. ಸೊ 3 ಮುಕ್ಕೂತ್ರಂಗಳ ಮೇಲೆ ಅವಲಂಬಿತವಾಗಿರ್ತಕ್ಕಂಥ ಒಂದು ವ್ಯವಸ್ಥೆ ಇದಾಗಿರುತ್ತೆ. ಆ 3ಅನ್ನ ನಾವು ವಾತ, ಪಿತ್ತ ಮತ್ತೆ ಕಫ ಅಂತ ಹೇಳ್ತೇವೆ. ಸೊ ಈ 3ರ ಮೇಲೆ ಬೇಸ್ಡ್ ಆಗಿರ್ತಕ್ಕಂಥ ಒಂದು ಟ್ರೀಟ್ಮೆಂಟ್ ಆಗಿರುತ್ತೆ. ಸೊ ಇದರಲ್ಲಿ 5 ಎಲಿಮೆಂಟ್ಸ್ ಅಥವಾ ಪಂಚಭೂತಗಳನ್ನ ಕೂಡ ಕನ್ಸಿಡರ್ ಮಾಡ್ತಾರೆ. ಒಂದು ಅರ್ತ್ ಅಥವಾ ಭೂಮಿ, ವಾಟರ್ ನೀರು, ಫೈರ್ ಅಗ್ನಿ, ಏರ್ ವಾಯು ಮತ್ತೆ ಸ್ಪೇಸ್ ಸ್ಥಳ. ಸೊ ಈ 5 ಪಂಚಭೂತಗಳನ್ನ ಕೂಡ ಕನ್ಸಿಡರ್ ಮಾಡ್ತಕ್ಕಂಥ ಒಂದು ಚಿಕಿತ್ಸಾ ಪದ್ಧತಿ ಆಗಿರುತ್ತೆ. ಹಾಗಿದ್ರೆ ವಾಟ್ ಇಸ್ ದ ಕಾನ್ಸೆಪ್ಟ್ ಆಫ್ ಹೆಲ್ತ್? ಆರೋಗ್ಯದ ಪರಿಕಲ್ಪನೆ ಅಂದ್ರೆ ಏನು? ಈ ಒಂದು ಸಿದ್ಧ ಪದ್ಧತಿಯ ಪ್ರಕಾರ ಪರ್ಫೆಕ್ಟ್ ಬ್ಯಾಲೆನ್ಸ್ ಆಫ್ ಹ್ಯೂಮರ್ಸ್ ಅಂದ್ರೆ ಹಾಸ್ಯದ ಪರಿಪೂರ್ಣ ಸಮತೋಲನೆ ಆಗಿರುತ್ತೆ. ಪ್ರಾಪರ್ ಡೈಜೆಷನ್ ಅಂಡ್ ಮೆಟಬಾಲಿಸಮ್, ಸರಿಯಾದ ಜೀರ್ಣಕ್ರಿಯೆ ಮತ್ತೆ ಚಯಾಪಚಯ ಕ್ರಿಯೆ, ಫಿಸಿಕಲ್, ಮೆಂಟಲ್ ಅಂಡ್ ಸ್ಪಿರಿಚುವಲ್ ವೆಲ್ ಬೀಯಿಂಗ್, ದೈಹಿಕವಾಗಿ, ಮಾನಸಿಕವಾಗಿ ಮತ್ತೆ ಆಧ್ಯಾತ್ಮಿಕವಾಗಿ ಯೋಗಕ್ಷೇಮವಾಗಿರ್ತಕ್ಕಂಥದ್ದನ್ನ ನಾವು ಸಿದ್ಧ ಸಿಸ್ಟಮ್ ಅಂತ ಹೇಳ್ಬೋದಾಗಿರುತ್ತೆ. ಹಾಗಿದ್ರೆ ಡಯಾಗ್ನೋಸಿಸ್ ಹೇಗೆ ಮಾಡ್ತಾ ಇದ್ರು ಅಂದ್ರೆ ಈ ಒಂದು ಕಾಯಿಲೆ ಬಂದಿದೆ ಅನ್ನೋದನ್ನ ಪತ್ತೆ ಮಾಡ್ತಕ್ಕಂಥ ವಿಧಾನ ಹೇಗಿತ್ತು ಅಂತ ನಾವು ನೋಡೋದಾದ್ರೆ ಪಲ್ಸ್ ಎಕ್ಸಾಮಿನೇಷನ್ ಅಂದ್ರೆ ನಾಡಿ ಮಿಡಿತವನ್ನ ಪರೀಕ್ಷೆ ಮಾಡ್ತಕ್ಕಂಥದ್ದು, ಎಕ್ಸಾಮಿನೇಷನ್ ಆಫ್ ಟಂಗ್, ಐಸ್, ವಾಯ್ಸ್, ಸ್ಕಿನ್, ನಾಲಿಗೆ, ಕಣ್ಣುಗಳು, ಧ್ವನಿ ಮತ್ತು ಚರ್ಮವನ್ನ ಪರೀಕ್ಷೆ ಮಾಡ್ತಕ್ಕಂಥದ್ದು, ಸ್ಟಡಿ ಆಫ್ ಯೂರಿನ್ ಅಂಡ್ ಸ್ಟೂಲ್, ಮೂತ್ರ ಮತ್ತು ಮಲವನ್ನ ಅಧ್ಯಯನ ಮಾಡ್ತಕ್ಕಂಥದ್ದು, ಅಸೆಸ್ಮೆಂಟ್ ಆಫ್ ಲೈಫ್ ಸ್ಟೈಲ್ ಅಂಡ್ ಡಯಟ್ ಅಂದ್ರೆ ನಮ್ಮ ಜೀವನ ಶೈಲಿ, ನಮ್ಮ ಆಹಾರ ಪದ್ಧತಿಯನ್ನ ಮೌಲ್ಯಮಾಪನ ಮಾಡುವ ಮುಖಾಂತರ ಸೊ ಈ ಒಂದು ರೋಗವನ್ನ ನಿರ್ಣಾಯಕ ಮಾಡ್ತಕ್ಕಂಥ ಒಂದು ಪದ್ಧತಿ ಆಗಿರುತ್ತೆ. ಇನ್ನು ಟ್ರೀಟ್ಮೆಂಟ್ ಮೆಥಡ್ಸ್ ಅಥವಾ ಚಿಕಿತ್ಸಾ ಪದ್ಧತಿಗಳನ್ನ ನಾವು ನೋಡೋದಾದ್ರೆ ಹರ್ಬಲ್ ಮೆಡಿಸಿನ್ಸ್ ಅಂದ್ರೆ ಗಿಡಮೂಲಿಕೆ ಔಷಧಿಗಳನ್ನ ಇಲ್ಲಿ ಹೆಚ್ಚಾಗಿ ಬಳಕೆ ಮಾಡಲಾಗ್ತಾ ಇತ್ತು. ಮಿನರಲ್ ಅಂಡ್ ಮೆಟಲ್ ಪ್ರಿಪರೇಷನ್ಸ್, ಖನಿಜ ಮತ್ತು ಲೋಹದ ಸಿದ್ಧತೆಗಳನ್ನ ಮಾಡ್ತಾ ಇದ್ರು. ಅಂದ್ರೆ ಖನಿಜಗಳಿಂದ ಮತ್ತು ಲೋಹಗಳಿಂದ ಕೆಲವೊಂದು ಮೆಡಿಸಿನ್ಸ್ ಅನ್ನ ಇವರು ಪ್ರಿಪೇರ್ ಮಾಡ್ತಾ ಇದ್ರು. ಡಯಟರಿ ರೆಗ್ಯುಲೇಷನ್ಸ್, ಕೇವಲ ಮೆಡಿಸಿನ್ಗಳು ಮಾತ್ರ ಅಲ್ಲ, ಆಹಾರದಲ್ಲಿ ಕೆಲವೊಂದು ಸಜೆಷನ್ಸ್ ಅಥವಾ ನಿಯಂತ್ರಣಗಳನ್ನ ಇಲ್ಲಿ ಹೇಳಲಾಗುತ್ತೆ. ಯೋಗ ಅಂಡ್ ಬ್ರೀತಿಂಗ್ ಪ್ರಾಕ್ಟೀಸಸ್, ಯೋಗ ಮತ್ತೆ ಉಸಿರಾಟದ ಅಭ್ಯಾಸಗಳು, ಅಂಡ್ ಲೈಫ್ ಸ್ಟೈಲ್ ಮಾಡಿಫಿಕೇಶನ್ಸ್ ಅಥವಾ ಜೀವನ ಶೈಲಿಯಲ್ಲಿ ಕೆಲವೊಂದು ಮಾರ್ಪಾಡುಗಳನ್ನ ಮಾಡಿಕೊಳ್ತಕ್ಕಂಥದ್ದು ಸೊ ಚಿಕಿತ್ಸಾ ಪದ್ಧತಿಯಲ್ಲಿ ನಾವು ನೋಡಬಹುದಾಗಿರುತ್ತೆ. ಇನ್ನು ಇದರಲ್ಲಿ ಬಳಸ್ತಕ್ಕಂಥ ಮೆಡಿಸಿನ್ಸ್ ಅಥವಾ ಔಷಧಿಗಳು ಯಾವುದು ಅಂದ್ರೆ ಪ್ಲಾಂಟ್ ಬೇಸ್ಡ್ ಡ್ರಗ್ಸ್ ಅಂದ್ರೆ ಸಸ್ಯ ಆಧಾರಿತ ಔಷಧಿಗಳನ್ನ ಬಳಸ್ತಾರೆ. ಮಿನರಲ್ಸ್ ಅಂಡ್ ಮೆಟಲ್ಸ್, ಖನಿಜಗಳು ಮತ್ತು ಲೋಹಗಳು. ಅನಿಮಲ್ ಆರಿಜಿನ್ ಸಬ್ಸ್ಟೆನ್ಸಸ್ ಅಂದ್ರೆ ಪ್ರಾಣಿ ಮೂಲದ ವಸ್ತುಗಳು, ಅದನ್ನ ಹೆಚ್ಚಾಗಿ ಬಳಸ್ತಾ ಇರಲಿಲ್ಲ, ತುಂಬಾ ಸೀಮಿತವಾಗಿ ಪ್ರಾಣಿ ಮೂಲದ ವಸ್ತುಗಳನ್ನ ಕೂಡ ಈ ಒಂದು ಚಿಕಿತ್ಸೆಯಲ್ಲಿ ಬಳಸ್ತಕ್ಕಂಥದ್ದನ್ನ ನಾವು ನೋಡಬಹುದಾಗಿರುತ್ತೆ. ಹಾಗಿದ್ರೆ ಸೊ ಯಾವ ರೀತಿಯ ಕಾಯಿಲೆಗಳಿಗೆ ಈ ಒಂದು ಸಿಸ್ಟಮ್ ಅನ್ನ ಅವರು ಯೂಸ್ ಮಾಡ್ತಾ ಇದ್ರು ಅಂದ್ರೆ ಕ್ರೋನಿಕ್ ಡಿಸೀಸಸ್, ಕ್ರೋನಿಕ್ ಅಂದ್ರೆ ದೀರ್ಘಾವಧಿಯ ಕಾಯಿಲೆಗಳು, ಸ್ಕಿನ್ ಡಿಸಾರ್ಡರ್ಸ್, ಚರ್ಮದ ರೋಗಗಳು, ಜಾಯಿಂಟ್ ಅಂಡ್ ಮಸ್ಕ್ಯುಲೋಸ್ಕೆಲಿಟನ್ ಪ್ರಾಬ್ಲಮ್ಸ್ ಅಂದ್ರೆ ನಮ್ಮ ಮೂಳೆಗಳಿಗೆ ಸಂಬಂಧಪಟ್ಟಿರ್ತಕ್ಕಂಥ ಒಂದು ಕಾಯಿಲೆಗಳು, ಡೈಜೆಸ್ಟಿವ್ ಅಂಡ್ ರೆಸ್ಪಿರೇಟರಿ ಏಲ್ಮೆಂಟ್ಸ್ ಅಂದ್ರೆ ಜೀರ್ಣಕ್ರಿಯೆ ಮತ್ತೆ ಶ್ವಾಸಕೋಶಕ್ಕೆ ಸಂಬಂಧಪಟ್ಟಿರ್ತಕ್ಕಂಥ ಕಾಯಿಲೆಗಳಿಗೆ ಈ ಒಂದು ಚಿಕಿತ್ಸೆಯನ್ನ ಹೆಚ್ಚಾಗಿ ಬಳಕೆ ಮಾಡಲಾಗ್ತಾ ಇತ್ತು. ಹಾಗಿದ್ರೆ ಸೊ ಇನ್ನು ಮಾಡರ್ನ್ ಕಾಂಟೆಕ್ಸ್ಟ್ ಅಲ್ಲಿ ನಾವು ನೋಡೋದಾದ್ರೆ ಸೊ ಡೆಫಿನೆಟ್ಲಿ ಗೊತ್ತಾಯ್ತು ಇದೊಂದು ಪುರಾತನ ಪದ್ಧತಿಯ ಒಂದು ಚಿಕಿತ್ಸೆ ಆಗಿರುತ್ತೆ. ಬಟ್ ಆಧುನಿಕ ಯುಗದಲ್ಲಿ ಇದರ ಬಳಕೆಗೆ ಅಥವಾ ಇದರ ಪ್ರಾಮುಖ್ಯತೆಗೆ ಸಂಬಂಧಪಟ್ಟಂತೆ ನಾವು ಡಿಸ್ಕಸ್ ಮಾಡೋದಾದ್ರೆ ಪಾರ್ಟ್ ಆಫ್ ಇಂಡಿಯಾಸ್ ಆಯುಷ್ ಸಿಸ್ಟಮ್ ಅಂದ್ರೆ ಭಾರತದ ಆಯುಷ್ ವ್ಯವಸ್ಥೆಯ ಒಂದು ಭಾಗ ಇದಾಗಿರುತ್ತೆ. ಇನ್ಸ್ಟಿಟ್ಯೂಷನಲ್ ಎಜುಕೇಶನ್ ಅಂಡ್ ರಿಸರ್ಚ್ ಸಪೋರ್ಟ್ ಅಂದ್ರೆ ಸಾಂಸ್ಥಿಕವಾಗಿ ಶಿಕ್ಷಣ ಮತ್ತೆ ಸಂಶೋಧನೆಯ ಬೆಂಬಲವನ್ನ ಆಯುಷ್ ಸಚಿವಾಲಯದ ವತಿಯಿಂದ ಅಥವಾ ಆಯುಷ್ ವ್ಯವಸ್ಥೆಯ ಅಡಿಯಲ್ಲಿ ಇದಕ್ಕೆ ನೀಡಲಾಗ್ತಾ ಇದೆ. ಇನ್ಕ್ರೀಸಿಂಗ್ ಗ್ಲೋಬಲ್ ಇಂಟ್ರೆಸ್ಟ್ ಅಂದ್ರೆ ಜಾಗತಿಕವಾಗಿ ಇದಕ್ಕೆ ಹೆಚ್ಚಿನ ಆಸಕ್ತಿ ಇತ್ತೀಚೆಗೆ ಹೆಚ್ಚಾಗ್ತಾ ಇರ್ತಕ್ಕಂಥದ್ದನ್ನ ನಾವು ನೋಡಬಹುದಾಗಿರುತ್ತೆ. ಸೊ ಇಷ್ಟು ಮಾಹಿತಿಯೊಂದಿಗೆ ವಿ ಹ್ಯಾವ್ ಕಮ್ ಟು ಇನ್ಕ್ವೆಸ್ಟ್ ಚಾಲೆಂಜ್ ನಂಬರ್ 1025. So you can just pause the video here. So this is question number 1 and this is question number 2. So ಇಲ್ಲಿಗೆ ಇವತ್ತಿನ ಎಲ್ಲ ಅಪ್ಡೇಟ್ಸ್ಗಳು ಕಂಪ್ಲೀಟ್ ಆಗಿರುತ್ತೆ. So once again I'll meet you with next updates. Till then keep reading, take care of yourselves and thank you very much for watching this.